ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ PSTR 2026ಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ವಿಷಯದಲ್ಲಿ ಕೇಳಬಹುದಾದಂತಹ ಕೆಲವೊಂದು ಬೇಸಿಕ್ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಕ್ವಶನ್ಸ್ಗಳು ನಿಮಗೆ 5th ಮತ್ತೆ 4th ಕ್ಲಾಸ್ ಅಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟ್, ಹಾಗೆ 6th 7th ಅಲ್ಲಿ ಇರುವಂತಹ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಕ್ವಶನ್ಸ್ ಅನ್ನ ತೆಗೆದಿರುವಂತದ್ದು. ಇಲ್ಲಿ ನೇರವಾದಂತಹ ಪ್ರಶ್ನೆಗಳಿರ್ತವೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತರಗಳನ್ನ ನೀವು ಕಾಮೆಂಟ್ ಮೂಲಕನೂ ಕೂಡ ಆನ್ಸರ್ ಅನ್ನ ಮಾಡಬಹುದು. ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನ ನಾನು ನಿಮಗೆ ಹೇಳ್ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಈ ಒಂದು PSTR 2026ಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಅನ್ನ ನೋಡೋಕ್ಕಿಂತ ಮುಂಚಿತವಾಗಿ ಯಾರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಕೂಡ HSTR, GPSTR ಮತ್ತು PSTR ಈ 3 ಎಕ್ಸಾಮಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ನೋಡಿ HSTR, PSTR ಮತ್ತು GPSTR ಈ 3 ಕೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಈ ಕೋರ್ಸನ್ನು ನೀವು ಹೇಗೆ ತಗೋಬೋದಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ ಪೇಮೆಂಟ್ ಮಾಡಿದ ನಂತರದಲ್ಲಿ. ಸೊ ಟೆಸ್ಟ್ ಸೀರೀಸ್ ಇರ್ತವೆ ಮತ್ತು ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಕ್ವಶನ್ಸನ್ನು ಕೂಡ ಅನಾಲಿಸಿಸ್ ಮಾಡಿರುವಂತಹ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಈ ಒಂದು ಆ್ಯಪನ್ನು ನೀವೆಲ್ಲರೂ ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಬೇಸಿಕ್ ಕ್ವಶನ್ಸ್ ಯಾವುದಿದೆ ಅಂತೇಳಿ ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಗೆ ಹೋಗೋಣ. ಭಾರತದ ಪಶ್ಚಿಮ ತೀರ ಪ್ರದೇಶದಲ್ಲಿ ಕಂಡುಬರುವ ಸೇಂಟ್ ಮೇರಿಸ್ ಅಥವಾ ತೋನ್ಸೆಪಾರ್ ದ್ವೀಪವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ನೋಡಿ, ಇದು ಭಾರತವನ್ನ ಒಳಗೊಂಡಂತೆ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ನೋಡಿ, ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವಂಥದ್ದು, ವೆಸ್ಟ್ ಕೋಸ್ಟಲ್ ಅಲ್ಲಿ ಕಂಡುಬರುವಂತಹ ಒಂದು ಪ್ರದೇಶದಲ್ಲಿ ಸೇಂಟ್ ಮೇರಿಸ್ ಅಂತ ಒಂದು ದ್ವೀಪ ಇದೆ ಅಂತ. ನೋಡಿ, ಸೇಂಟ್ ಮೇರಿಸ್ ದ್ವೀಪ ಇದೆ. ಆ ಸೇಂಟ್ ಮೇರಿಸ್ ಅಥವಾ ಅದಕ್ಕೆ ಮತ್ತೊಂದು ಹೆಸರಿದೆ ತೋನ್ಸೆಪಾರ್ ಅಂತಾನು ಕೂಡ ಕರೀತಾರೆ. ಆ ಒಂದು ದ್ವೀಪ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಅಂದ್ರೆ ಈ ಪ್ರಶ್ನೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ನೋಡಿ, ಪಶ್ಚಿಮ ಕರಾವಳಿ ಅಂದ್ರೆ ಮ್ಯಾಪ್ ಅಲ್ಲಿ ನೋಡ್ಕೋಬೇಡಣ. ವೆಸ್ಟ್ ಕೋಸ್ಟಲ್ ಅಂದ್ರೆ ಯಾವ್ಯಾವ ರಾಜ್ಯಗಳು ಕಂಡು ಬರ್ತಾವ ನೋಡಿ. ಇಲ್ಲಿ ಗುಜರಾತ್ ರಾಜ್ಯ ಕಂಡು ಬಂದ್ರೆ ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂದ್ರೆ ಮಹಾರಾಷ್ಟ್ರ ಕಂಡು ಬರುತ್ತೆ. ಅದಾದ ನಂತರ ಗೋವಾ ಇದೆ, ಅದಾದ ನಂತರ ಕರ್ನಾಟಕ ಇದೆ. ನೆಕ್ಸ್ಟ್ ಯಾವ ಸ್ಟೇಟ್ ಇದೆಯಪ್ಪ ಅಂದ್ರೆ ಕೇರಳ ರಾಜ್ಯ ಕಂಡು ಬರುತ್ತೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಈ 5 ರಾಜ್ಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಇಲ್ಲಿ ಯಾವ ರಾಜ್ಯ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಾದ್ರೆ ಸೇಂಟ್ ಮೇರಿಸ್ ಅಥವಾ ತೋನ್ಸೆಪಾರ್ ದ್ವೀಪಗಳು ಯಾವ ರಾಜ್ಯದಲ್ಲಿದೆ ಅಂತ ಫಸ್ಟ್ ಗೊತ್ತಿರ್ಬೇಕು ನಮಗೆ. ಈ ಸೇಂಟ್ ಮೇರಿಸ್ ಅಥವಾ ತೋನ್ಸೆಪಾರ್ ದ್ವೀಪಗಳು ಇರುವಂಥದ್ದು ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ದ್ವೀಪಗಳಾಗಿರ್ತಾವೆ. ಹಾಗಾದ್ರೆ ಈಗ ಕರ್ನಾಟಕ ಅಂತ ಒಳಹೊಕ್ಕಿ ನೋಡಿದಾಗ ನಾವು ಕರ್ನಾಟಕದ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕಲ್ವಾ? ಹಾಗಾದ್ರೆ ಈ ಕರ್ನಾಟಕದಲ್ಲಿ ಪಶ್ಚಿಮ ಕರಾವಳಿ ಅಂತ ಏನು ಹೊಂದಿದೆಯಲ್ಲ, ಅಲ್ಲಿ ಯಾವ್ಯಾವ ಜಿಲ್ಲೆಗಳು ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರ್ತಾವ ಅನ್ನೋದು ಗೊತ್ತಿರಬೇಕು. ಸೊ ನೋಡಿ, ಮೊದಲನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕಂಡುಬರುತ್ತೆ. ಮಧ್ಯದಲ್ಲಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉಡುಪಿ ಜಿಲ್ಲೆ ಕಂಡುಬರುತ್ತೆ. ಹಾಗೆ ಸೌತ್ ಅಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಡುಬರುತ್ತೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥದ್ದು. ಹಾಗಾದ್ರೆ ಆ ದ್ವೀಪ ಅನ್ನುವಂಥದ್ದು ಸೇಂಟ್ ಮೇರಿಸ್ ಅಥವಾ ತೋನ್ಸೆಪಾರ್ ದ್ವೀಪ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆಯೋ, ಉಡುಪಿ ಜಿಲ್ಲೆಯಲ್ಲಿದೆಯೋ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆಯೋ? ಇದನ್ನ ನೀವು ಕಾಮೆಂಟ್ ಮೂಲಕನೂ ಕೂಡ ಆನ್ಸರ್ ಮಾಡಬಹುದು. ನೋಡಿ, ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ನೀವು ಯಾವ ಜಿಲ್ಲೆಯಲ್ಲಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೀವು ಆಲ್ಮೋಸ್ಟ್ ಈಗ ಮಾಡಿದಿರಂತ ಅನ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ದ್ವೀಪ ಕಂಡು ಬರುತ್ತೆ, ಕಾಜಿಗುಡ್ಡ ಅಂತ ಕಂಡು ಬರುತ್ತವೆ, ಕಾಜಿಗುಡ್ಡ ದ್ವೀಪ, ಅಂಜು ದ್ವೀಪ, ಕೂರ್ಮಾಡು ಅಂತ ಕಂಡು ಬರುತ್ತೆ. ಸೊ ಇವೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರೋದು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದರಿಯಾ ಬಹದ್ದೂರ್ ದ್ವೀಪ ಅಂತ ಕಂಡುಬರುತ್ತೆ. ಹಾಗಾದ್ರೆ ಸೇಂಟ್ ಮೇರಿಸ್ ಅಥವಾ ತೋನ್ಸೆಪಾರ್ ದ್ವೀಪ ಅನ್ನೋದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ ಅದು ಉಡುಪಿ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರಮುಖವಾದಂತಹ ದ್ವೀಪ. ನೋಡಿ, ಈ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಸೇಂಟ್ ಮೇರಿಸ್ ಅಥವಾ ತೋನ್ಸೆಪಾರ್ ಮತ್ತೊಂದು ಹೆಸರು ಇದಕ್ಕೆ
ಕೋಕೋನೆಟ್ ದ್ವೀಪ ಅಂತಾನೂ ಕೂಡ ಕರೀತಾರೆ. ಯಾವ ದ್ವೀಪ ಅಂತ ಕರೀತಾರೆ? ಕೋಕೋನೆಟ್ ದ್ವೀಪ ಅಂತಾನೂ ಕೂಡ ಕರೀತಾರೆ ಇದಕ್ಕೆ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೇಂಟ್ ಮೇರಿಸ್ ಅಂದ್ರೂ ಕೂಡ ಅದೇನೆ, ತೋನ್ಸೆಪಾರ್ ಅಂತ ಕರೆದ್ರು ಅದೇನೆ, ಕೋಕೋನೆಟ್ ದ್ವೀಪ ಅಂತ ಕರೆದ್ರು ಅದೇನೆ. ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ದ್ವೀಪವಾಗಿರುತ್ತೆ. ಸೊ ಇದಕ್ಕೆ ಬ್ರಿಟಿಷರು ಸೈಂಟ್ ಮೇರಿಸ್ ಅಂತ ಹೆಸರು ಕೊಟ್ಟರು. ಅಲ್ಲಿರುವಂತಹ ಸ್ಥಳೀಯರು ತೋನ್ಸೆಪಾರ್ ಅಂತ ಕರೆದ್ರು. ಕೋಕೋನೆಟ್ ಅಂತ ಯಾಕೆ ಕರಿತೀವಪ್ಪ ಅಂದರೆ ಅಲ್ಲಿ ತೆಂಗಿನ ಮರಗಳು ಅತಿ ಹೆಚ್ಚಾಗಿ ಕಂಡುಬರೋದ್ರಿಂದ ಇದಕ್ಕೆ ಕೋಕೋನೆಟ್ ದ್ವೀಪ ಅಂತ ಕರೆಯೋದು. ನೋಡಿ, ಈ ಮೂರು ಹೆಸರುಗಳ ಮೇಲೆ ಆಲ್ರೆಡಿ ಇದು TET ಎಕ್ಸಾಮಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಈ ಒಂದು ದ್ವೀಪದ ಬಗ್ಗೆ ಪ್ರತಿ ಸಲನೂ ಕೂಡ ಪ್ರಶ್ನೆಯನ್ನು ರೇಸ್ ಮಾಡ್ತಾನೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಐಲ್ಯಾಂಡ್ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ಇದು ಕರ್ನಾಟಕ ಜಾಗ್ರಫಿ ರಿಲೇಟೆಡ್ ಆಗಿರುವಂಥದ್ದು ಅಥವಾ ಬೇಸಿಕ್ ಕಾನ್ಸೆಪ್ಟು ಕರ್ನಾಟಕದ ಬಗ್ಗೆ ಈ ಒಂದು ಎನ್ವೈರ್ಮೆಂಟ್ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಸರಿಯಾದಂತಹ ಉತ್ತರವನ್ನು ಮತ್ತೊಂದ್ಸಲ ನೋಡ್ಕೋಬಹುದು. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು? ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ದ್ವೀಪವಾಗಿರುತ್ತೆ. ಕ್ಲಿಯರಾ? ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಉಡುಪಿ ಜಿಲ್ಲೆ ಅಂತ ಹೇಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಏಷ್ಯಾ ಖಂಡದಲ್ಲೇ ಪ್ರಥಮವಾಗಿ 1902ರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದಿಸಲಾಯಿತು. ಹಾಗಾದ್ರೆ ಈ ಕೇಂದ್ರ ಯಾವ ನದಿಗೆ ನಿರ್ಮಿಸಲಾಗಿದೆ? ಅಂದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಯಾವ ನದಿಗೆ ಕಟ್ಟಲಾಗಿದೆ ಅಥವಾ ನಿರ್ಮಿಸಲಾಗಿದೆ ಅನ್ನೋದು ಗೊತ್ತಿರಬೇಕಾಗತ್ತೆ. ನೋಡಿ, ಸರಿಯಾದಂತಹ ಉತ್ತರವನ್ನ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ನೋಡಿ, ಏಷ್ಯಾ ಖಂಡದಲ್ಲೇ ಪ್ರಥಮ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂದ್ರೆ ಶಿವನ ಸಮುದ್ರ. ಇಲ್ಲಿ ಯಾವಾಗ ಜಲವಿದ್ಯುತ್ ಉತ್ಪಾದನೆ ಮಾಡಲಾಯ್ತಪ್ಪ ಅಂದ್ರೆ 1902ರಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ. ಈ 1902ರಲ್ಲಿ ಜಲವಿದ್ಯುತ್ ಉತ್ಪಾದನೆ ಏನಾಯ್ತಲ್ಲ, ಆ ಜಲವಿದ್ಯುತ್ ಅನ್ನ ಎಲ್ಲಿಗೆ ಪೂರೈಕೆ ಮಾಡಲಾಯ್ತಪ್ಪ ಅಂದ್ರೆ KGFಗೆ ಪೂರೈಕೆ ಮಾಡಲಾಗತ್ತೆ. ಎಲ್ಲಿಗೆ? KGF ಅಂದ್ರೆ ಏನಪ್ಪಾ ಅಂದ್ರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಹೇಳಿ. ಕೋಲಾರದ ಚಿನ್ನದ ಗಣಿ ಇದೆಯಲ್ಲ, ಆ ಚಿನ್ನದ ಗಣಿಗೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಅನ್ನ ಸರಬರಾಜು ಮಾಡಲಾಯಿತು. ಎಲ್ಲಿಂದ? ಶಿವನ ಸಮುದ್ರದಿಂದ. ಅದಾದ ನಂತರ 1905ರಲ್ಲಿ ಇದನ್ನ ಬೆಂಗಳೂರು ನಗರಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡಲಾಯಿತು. ಹಾಗಾಗಿ 1902ರಲ್ಲಿ KGFಗೆ, 1905ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗತ್ತೆ. ಎಲ್ಲಿಂದ ಅಂತ ಕೇಳಿದ್ರೆ ಶಿವನ ಸಮುದ್ರದಿಂದ. ಇದರ ಬಗ್ಗೆ ಮತ್ತೊಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಲಿ. ಈಗ ಜಿಲ್ಲೆ ಆಲ್ರೆಡಿ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು? ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಬಹಳ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಹೇಗಿದೆ? ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರೋದು. ಹಾಗೆ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಮತ್ತೊಂದು ಹೆಸರಿಂದ ಕರೀತಾರೆ. ಯಾವ ಹೆಸರು ಅಂತ ಕೇಳಿದ್ರೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತಾನೂ ಕೂಡ ಕರೀತಾರೆ. ಯಾವ ಹೆಸರು? ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತಾನೂ ಕೂಡ ಕರೆಯುವಂಥದ್ದು. ಇಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ನಮ್ಮ ರಾಜ್ಯದಲ್ಲಿರೋದು ನಮಗೆ ಒಂದು ಹೆಮ್ಮೆಯಾದಂತಹ ವಿಷಯವಾಗಿರುತ್ತೆ. ಹಾಗಾಗಿ ಇಡೀ ಏಷ್ಯಾದಲ್ಲೇ ಪ್ರಥಮವಾಗಿ ಜಲವಿದ್ಯುತ್ ಉತ್ಪಾದನೆ ಮಾಡಿರುವಂತಹ ಕೇಂದ್ರ ಯಾವುದು? ಶಿವನ ಸಮುದ್ರ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಫೋಕಸ್ ಮಾಡ್ತಾನೆ. ಹಾಗೆ ಈ PSTR, GPSTR, HSTR ಅಲ್ಲೂ ಕೂಡ ಈ ಒಂದು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾನೆ. ಹಾಗಾದ್ರೆ ಈ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ನದಿಗೆ ನಿರ್ಮಿಸಿರೋದು ಅಂತ ಕೇಳಿದ್ರೆ ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಉತ್ತರ ಕಾವೇರಿ ನದಿ. ನೋಡಿ, ಕಾವೇರಿ ನದಿಗೆ ನಿರ್ಮಿಸಿರುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ. ಅದೇ ರೀತಿ ಅದೇ ಕಾವೇರಿ ನದಿಗೆ ಮತ್ತೊಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ನೋಡ್ತೀವಿ. ಯಾವುದು ಅಂತ ಕೇಳಿದ್ರೆ ಶಿಂಷಾ ಅಂತ ಹೇಳಿ. ನೋಡಿ, ಈ ಶಿಂಷಾ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅನ್ನುವಂಥದ್ದು ಇದು ಕೂಡ ಯಾವ ನದಿಗೆ ನಿರ್ಮಿಸಿರುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂದ್ರೆ ಕಾವೇರಿ ನದಿ. ಹಾಗಾದ್ರೆ ಶಿಂಷಾ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಯಾವಾಗ ನಿರ್ಮಿಸಲಾಯ್ತಪ್ಪ ಅಂದ್ರೆ 1940ರಲ್ಲಿ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಯಿತು. ಹಾಗಾದ್ರೆ ಈ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಇದು ಕೂಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಕಂಡುಬರುವಂಥದ್ದು. ಹಾಗಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ನಿರ್ಮಿಸಿರುವಂತಹ ಎರಡು ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಒಂದು ಶಿಂಷಾ ಮತ್ತೊಂದು ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ.
ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾವೇರಿ. ಅಂದರೆ ನಮ್ಮ ರಾಜ್ಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನದಿ ಬಗ್ಗೆ ಗೊತ್ತಾಯಿತು, ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಗೊತ್ತಾಯಿತು, ಅದರ ಜೊತೆಗೆ ಯಾವ ಜಿಲ್ಲೆಯಲ್ಲಿದೆ ಅಂತಲೂ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಂಡಂಗಾಯಿತು. ನೋಡಿ, ಇಷ್ಟು ಕಾನ್ಸೆಪ್ಟನ್ನು ಇದರ ಬಗ್ಗೆ ನಾವು ತಿಳ್ಕೊಬೇಕು ಸೆಕೆಂಡ್ ಕ್ವಶನಿಗೆ. ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಹೋಗೋಣ. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾಗಿ ವಿಂಗಡಿಸಲಾಯಿತು. ನೋಡಿ, 2019ರಲ್ಲಿ ಏನಾಗಿತ್ತಪ್ಪ ಅಂದರೆ ಅದಕ್ಕಿಂತ ಹಿಂದೆ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಒಂದು ರಾಜ್ಯವಾಗಿತ್ತು, ಒಂದು ಸ್ಟೇಟ್ ಆಗಿತ್ತು. ಅದನ್ನು 2019ರ ನಂತರದಲ್ಲಿ ಏನು ಮಾಡಿದ್ರು, ಆ ಸ್ಟೇಟನ್ನು UT ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಕೇಂದ್ರಾಡಳಿತ ಪ್ರದೇಶವಾಗಿ ನಿರ್ಮಿಸಲಾಯಿತು. ಆ ಎರಡು ಕೇಂದ್ರಾಡಳಿತ ಪ್ರದೇಶವಾಗ್ತವೆ. ಒಂದು ಜಮ್ಮು ಮತ್ತು ಕಾಶ್ಮೀರ ಅಂತ, ಮತ್ತೊಂದು ಯಾವುದಾಗತ್ತಪ್ಪ ಅಂದರೆ ಲಡಾಖ್ ಅಂಥೇಳಿ ಆಗತ್ತೆ. ಹಾಗಾದರೆ ಈ ಎರಡು ಕೇಂದ್ರಾಡಳಿತ ಪ್ರದೇಶವಾಗಿ ನಿರ್ಮಾಣವಾದ ನಂತರದಲ್ಲಿ ವಿಂಗಡಿಸಲಾಯಿತು. ಹಾಗಾದರೆ ಪ್ರಸ್ತುತ ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ ಅಂತ ಕೇಳಿರುವಂಥದ್ದು. ಈಗ ಪ್ರೆಸೆಂಟ್ ಇರುವಂತಹ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ ಅಂತ ಕೇಳಿದಾಗ ಎಷ್ಟಿದಾವಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ನೋಡ್ಬೋದು. ಎಷ್ಟಿದಾವೆ ಟೋಟಲು? 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡುಬರ್ತವೆ. ಹಾಗಾದರೆ ಆ 8 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ? ಅದನ್ನು ನಿಮಗೆ ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾವ್ಯಾವ ಯೂನಿಯನ್ ಟೆರಿಟರೀಸ್ಗಳು ಕಂಡುಬರ್ತಾವೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ನೋಡಿ, ಫಸ್ಟ್ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಲಡಾಖ್. ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಜಮ್ಮು ಕಾಶ್ಮೀರ್. ಓಕೆ, ನೆಕ್ಸ್ಟ್ ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಚಂಡೀಗಢ. ಮೂರನೇದು. ನಾಲ್ಕನೇದು ಯಾವುದಿದೆ ನೋಡಿ, ದೆಹಲಿ ಕಂಡುಬರುತ್ತೆ. ಐದನೇದು ಯಾವುದಿದೆ ನೋಡಿ, ದಿಯು, ದಾಮನ್, ದಾದ್ರಾ ನಗರ ಹವೇಲಿ ಅಂತೇಳಿ ಎರಡು ಸೇರಿ ಒಂದು ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ. ನೋಡಿ, ಲಡಾಖ್ 1, ಜಮ್ಮು ಕಾಶ್ಮೀರ್ 2, ಚಂಡೀಗಢ 3, ಹಾಗೆ ದೆಹಲಿ 4, ದಾಮನ್, ದಿಯು, ದಾದ್ರಾ ನಗರ ಹವೇಲಿ ಸೇರಿದರೆ 5ನೇದಾಗತ್ತೆ. ಹಾಗೆ ಲಕ್ಷದ್ವೀಪ ಅನ್ನೋದು 6ನೇ ಕೇಂದ್ರಾಡಳಿತ ಪ್ರದೇಶ, ಪುದುಚೇರಿ ಅನ್ನೋಂಥದ್ದು 7ನೇದು, ಅಂಡಮಾನ್ ನಿಕೋಬಾರ್ ಅನ್ನೋದು 8ನೇದು. ಹಾಗಾದರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ ಅಂತ ಕೇಳಿದರೆ 8 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಆ 8 ಕೇಂದ್ರಾಡಳಿತ ಪ್ರದೇಶಗಳ ಇಂಪಾರ್ಟೆಂಟ್ ಏನೇನಂತ ನೋಡಿದಾಗ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಡಾಖ್ ಅನ್ನೋಂಥದ್ದು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಜಿಯೋಗ್ರಫಿಕಲಿ. ಹಾಗಾದರೆ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಅದು ಲಕ್ಷದ್ವೀಪವಾಗಿರುತ್ತೆ. ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಯಾವುದಪ್ಪ ಅಂದರೆ ಅದು ಲಕ್ಷದ್ವೀಪ. ನೋಡಿ, ದೊಡ್ಡದು ಗೊತ್ತಾಯಿತು, ಹಾಗೆ ಚಿಕ್ಕ ಕೇಂದ್ರಾಡಳಿತ ಪ್ರದೇಶನೂ ಕೂಡ ನಮಗೆ ಕ್ಲಿಯರ್ ಆಯಿತು. ಒಟ್ಟು ಎಷ್ಟಿದೆಯಪ್ಪ ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡುಬರ್ತಾವೆ. ಇದರ ಬಗ್ಗೆ ಮಾಹಿತಿಯನ್ನು ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳೋದಾದ್ರೆ 2019ಕ್ಕಿಂತ ಹಿಂದೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ವಪ್ಪ ಅಂದರೆ 7 ಇದ್ವು, ನಮ್ಮಲ್ಲಷ್ಟೇ 7 ಇದ್ವು. ಅದಾದ ನಂತರ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅಂತ ಸಪ್ರೇಟ್ ಆದ ನಂತರ +2 ಆ್ಯಡ್ ಮಾಡ್ತೀವಿ. ಟೋಟಲ್ ಎಷ್ಟಾಯ್ತಪ್ಪ ಅಂದರೆ 9 ಆಯಿತು, 9 ಆದವು. ಹಾಗೆ 2020ರ ನಂತರದಲ್ಲಿ ದಿಯು, ದಾಮನ್ ಮತ್ತು ದಾದ್ರಾ ನಗರ ಹವೇಲಿಯನ್ನು ಮರ್ಜ್ ಮಾಡಿಬಿಟ್ಟು ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತವೆ. ಆಗ ಮತ್ತೊಂದು ಮೈನಸ್ ಆಯಿತು. ಅದರಲ್ಲಿ ಟೋಟಲ್ ಎಷ್ಟಾಯ್ತಪ್ಪ ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳು ಆಗ್ತಾವೆ. ಹಾಗಾಗಿ ಪ್ರಸ್ತುತ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಕಂಡುಬರ್ತಾವೆ ಅಂತ ಕೇಳಿದರೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 8 ಅನ್ನೋಂಥದ್ದು ಸರಿಯಾಗಿರುತ್ತೆ. ಯೂನಿಯನ್ ಟೆರಿಟರಿಗಳ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಪ್ರಶ್ನೆ ಏನಪ್ಪ ಅಂದರೆ ಒಬ್ಬ ಬೇಸಿಕ್ ಸಣ್ಣ ಮಗುವಿಗೂ ಕೂಡ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕು. ಅಂದರೆ ನಮ್ಮ ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಎಲ್ಲೆಲ್ಲಿ ಜಲಪಾತಗಳಿದ್ದಾವೆ, ಅಥವಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ್ಯಾವುದು, ಈ ರೀತಿ ತುಂಬ ಸಿಂಪಲ್ ಆಗಿರುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಅಂದರೆ ನಮ್ಮ ಪರಿಸರದ ಬಗ್ಗೆ ಇಷ್ಟಾರು ಮಾಹಿತಿ ಇರಬೇಕು. ಇದು ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು, ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಇವೆಲ್ಲವೂ ಕೂಡ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕಾಗತ್ತೆ. ಅದನ್ನು ಟೀಚ್ ಮಾಡುವಂತಹ ಒಂದು ಶಿಕ್ಷಕರಿಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಇರಬೇಕು. ಆ ಜ್ಞಾನ ಎಲ್ಲಿ ಅಪ್ಲೈ ಮಾಡ್ತಾನಪ್ಪ ಅಂದರೆ ಇದೇ CET ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ಯಾರು CET ಎಕ್ಸಾಮಲ್ಲಿ ಇಂತಹ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತಾರೋ ಅವರಿಗೆ ಆ ನಾಲೆಡ್ಜ್ ಇರುತ್ತೆ, ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾರೆ ಅನ್ನುವಂತಹ ಉದ್ದೇಶವೇ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ.
ಅದಕ್ಕೆ ನೀವೆಲ್ಲರೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಅದಕ್ಕೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವು ಚೆಂದಾಗಿ ಅರ್ಥ ಮಾಡಿಕೊಂಡ್ರೆ ಬರುವಂಥ ಎಕ್ಸಾಮಲ್ಲೂ ಕೂಡ ನೀವು ಸಕ್ಸಸ್ ಆಗೇ ಆಗ್ತೀರಿ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, 4ನೇ ಪ್ರಶ್ನೆ ಏನು ಹೇಳತ್ತಪ್ಪ ಅಂತ ಕೇಳಿದಾಗ ಹೊಂದಿಸಿ ಬರೆಯಿರಿ ಅಂತ ಇದೆ. ಈಗ ಹೊಂದಿಸಿ ಬರೆಯೋದ್ರಲ್ಲಿ ಕೆಲವೊಂದು ಜಿಲ್ಲೆಗಳಿದ್ದಾವೆ, ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ಕೊಟ್ಟಿದ್ದಾನೆ, ಅಥವಾ ಯಾವುದಕ್ಕೋ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟನ್ನು ಒಳಗೊಂಡಿರುವಂಥದ್ದು ಏನೇನಿದೆ. ಈಗ ಗೋಕಾಕ್ ಎನ್ನುವಂಥ ಜಲಪಾತ ಕಂಡುಬರುತ್ತೆ, ಗೋಕಾಕ್ ಫಾಲ್ಸ್ ಅಂತ ಹೇಳಿ. ಹಾಗಾದರೆ ಈ ಗೋಕಾಕ್ ಫಾಲ್ಸ್ ಎಲ್ಲಿ ಕಂಡುಬರುತ್ತೆ? ನೋಡಿ, ಗೋಕಾಕ್ ಫಾಲ್ಸ್ ಇರೋದು ನಿಮಗೆಲ್ರಿಗೂ ಕೂಡ ಅದರ ಬಗ್ಗೆ ಬೇಸಿಕ್ ಮಾಹಿತಿ ಆಲ್ರೆಡಿ ಇರುತ್ತೆ, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಗೋಕಾಕ್ ಫಾಲ್ಸ್ ಇಟ್ಕೊಂಡು ಮತ್ತೇನು ಕ್ವಶನ್ ಕೇಳ್ಬೋದು? ನೋಡಿ, ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಬಳಿ ಇರುವಂತಹ ಒಂದು ಜಲಪಾತ. ಓಕೆನಾ? ಹಾಗಾದರೆ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದರೆ ಇದು ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಜಲಪಾತವಾಗಿರುತ್ತೆ. ಯಾವ ರಿವರಿಂದ? ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರುವಂತಹ ಜಲಪಾತ ಈ ಗೋಕಾಕ್ ಫಾಲ್ಸು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ಗೋಕಾಕ್ ಜಲಪಾತವನ್ನು ಏನಂತ ಕರೀತಾರಪ್ಪ ಅಂದರೆ ಕರ್ನಾಟಕದ ಮಿನಿ ನಯಾಗಾರ ಅಂತ ಕರೀತಾರೆ. ಕರ್ನಾಟಕದ ಮಿನಿ ನಯಾಗಾರ ಅಂತ ಕರೆಯುವಂತಹ ಒಂದು ಫಾಲ್ಸ್ ಯಾವುದಪ್ಪ ಅಂದರೆ ಅದು ಗೋಕಾಕ್ ಜಲಪಾತವಾಗಿರುತ್ತೆ. ಸೊ ಅಮೇರಿಕಾದಲ್ಲಿರುವಂತಹ ಒಂದು ನಯಾಗಾರ ಫಾಲ್ಸನ್ನು ಕಂಪೇರಿಸನ್ ಮಾಡಿ ಕರ್ನಾಟಕದಲ್ಲಿರುವಂತಹ ಈ ಗೋಕಾಕ್ ಫಾಲ್ಸ್ ಬಗ್ಗೆ ಕ್ವಶನ್ಸನ್ನು ರೈಸ್ ಮಾಡಿರೋದು. ಆ ಫಾಲ್ಸ್ ಹೇಗಿದೆಯೋ ಅದೇ ಸ್ಟ್ರಕ್ಚರ್ ಇರೋದ್ರಿಂದ ಇದನ್ನು ಕರ್ನಾಟಕದ ಮಿನಿ ನಯಾಗಾರ ಅಂತ ಕರೆದಿರೋವಂಥದ್ದು. ನೆಕ್ಸ್ಟ್ ನೋಡಿ, ಕೊಕ್ಕರೆ ಬೆಳ್ಳೂರು ಅಂತ ಇದೆ. ಇದೇನು ಇಂಪಾರ್ಟೆಂಟು? ಎಲ್ಲಿದೆ ಈ ಕೊಕ್ಕರೆ ಬೆಳ್ಳೂರು? ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಕೊಕ್ಕರೆ ಬೆಳ್ಳೂರು ಅನ್ನೋಂಥದ್ದು ಏನು ಇಂಪಾರ್ಟೆಂಟು? ನಮ್ಮ ರಾಜ್ಯದಲ್ಲಿ ವನ್ಯಜೀವಿ ಧಾಮಗಳಿದ್ದಾವೆ, ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ, ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತವೆ, ಸಂರಕ್ಷಿತ ಮೀಸಲು ಪ್ರದೇಶಗಳು ಅಂತಲೂ ಕೂಡ ಕಂಡುಬರ್ತವೆ. ಅದರ ನಡುವೆ ಕೊಕ್ಕರೆ ಬೆಳ್ಳೂರು ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಏನಿದು? ಸಮುದಾಯ ಸಂರಕ್ಷಿತ ಮೀಸಲು ಪ್ರದೇಶ ಅಂತ ಕರಿತೀವಿ, ಕಮ್ಯುನಿಟಿ ಕನ್ಸರ್ವೇಷನ್ ರಿಸರ್ವ್. ಕಮ್ಯುನಿಟಿ ಕನ್ಸರ್ವೇಷನ್ ರಿಸರ್ವ್ ಅಂದರೆ ಆ ಒಂದು ಕೊಕ್ಕರೆ ಬೆಳ್ಳೂರಿನಲ್ಲಿರುವಂತಹ ಜನರೇ, ಆ ಪ್ರದೇಶದಲ್ಲಿರುವಂತಹ ಜನರೇ ಅದನ್ನು ನಿರ್ವಹಣೆ ಮಾಡ್ತಾ ಇರೋದು, ಅದರ ಖರ್ಚು ವೆಚ್ಚಗಳನ್ನು ಹೊತ್ಕೊಂಡಿರುವಂಥದ್ದು, ಒಂದು ಸಮುದಾಯ ನಿರ್ವಹಣೆ ಮಾಡ್ತಾ ಇರುವಂತಹ ಒಂದು ಸಂರಕ್ಷಣಾ ತಾಣವಾಗಿರುತ್ತೆ. ಅದನ್ನು ಏನಂತ ಕರಿತೀವಿ? ಕೊಕ್ಕರೆ ಬೆಳ್ಳೂರು. ಅದಕ್ಕೆ ಯಾವ ಟೈಟಲನ್ನು ಕೊಡ್ತಾರಪ್ಪ ಅಂದರೆ ಸಮುದಾಯ ಸಂರಕ್ಷಿತ ಮೀಸಲು ಪ್ರದೇಶ ಕರ್ನಾಟಕದಲ್ಲಿ ಯಾವುದಿದೆ ಅಂತ ಕೇಳಿದರೆ ಅದು ಒಂದೇ ಒಂದು ಇರೋದು ಕೊಕ್ಕರೆ ಬೆಳ್ಳೂರು ಅಂತ. ಕಮ್ಯುನಿಟಿ ಕನ್ಸರ್ವೇಷನ್ ರಿಸರ್ವ್ ಅಂತಲೇ ಇದಕ್ಕೆ ಟೈಟಲ್ ಕೊಡುವಂಥದ್ದು. ಹಾಗಾಗಿ ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ನೋಡಿ, ದರೋಜಿ ಅಂತ ಇದೆ. ದರೋಜಿ ಎಲ್ಲಿದೆಯಪ್ಪ ಅಂದರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದು. ಹಾಗಾದರೆ ದರೋಜಿ ಅನ್ನೋದು ಕರಡಿ ಧಾಮವಾಗಿರುತ್ತೆ. ನೋಡಿ, ಕರ್ನಾಟಕದಲ್ಲಿ ಅರಸೀಕೆರೆಯಲ್ಲಿ ಕರಡಿ ಧಾಮ ಇದೆ, ವಿಜಯನಗರ ಜಿಲ್ಲೆಯಲ್ಲಿ ಗುಡೇಕೋಟೆ ಕರಡಿ ಧಾಮ ಇದೆ, ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಎನ್ನುವಂತಹ ಒಂದು ಕರಡಿ ಧಾಮ ಕಂಡುಬರುತ್ತೆ. ಈ ದರೋಜಿ ಕರಡಿ ಧಾಮ ಇದೆಯಲ್ಲ, ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಸೋಮಾರಿ ಕರಡಿ ಧಾಮ ಅಂತಾನೆ ಕರೆಯುವಂಥದ್ದು. ಸೋಮಾರಿ ಕರಡಿ ಧಾಮ ಅಂತ ಕರಿತೀವಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ದರೋಜಿ ಎನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಕೊಡಚಾದ್ರಿ ಅಂತ ಇದೆ. ಕೊಡಚಾದ್ರಿ ಅನ್ನೋದು ಏನಪ್ಪ ಅಂದರೆ ಒಂದು ಹಿಲ್ ಸ್ಟೇಷನ್, ಅದೊಂದು ಗಿರಿಧಾಮ. ಹಾಗಾದರೆ ಕೊಡಚಾದ್ರಿ ಗಿರಿಧಾಮ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡಚಾದ್ರಿ, ಕುಂದಾದ್ರಿ, ಕವಲೇದುರ್ಗ ಅಂತ 3 ಹಿಲ್ ಸ್ಟೇಷನ್ಗಳು ಪ್ರಮುಖವಾಗಿ ಕಂಡುಬರ್ತವೆ, ಗಿರಿಧಾಮಗಳು ಅಥವಾ ಬೆಟ್ಟಗಳು ಕಂಡುಬರುವಂಥದ್ದು. ಆ ರೀತಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡಚಾದ್ರಿ, ಕುಂದಾದ್ರಿ ಮತ್ತು ಕವಲೇದುರ್ಗ ಅಂತ ಏನು 3 ಕಂಡು ಬರ್ತಾವಲ್ಲ, ಅದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೊಡಚಾದ್ರಿ ಅನ್ನುವಂಥದ್ದು ಹೈಯೆಸ್ಟ್ ಪೀಕ್ ಇನ್ ಶಿವಮೊಗ್ಗ ಡಿಸ್ಟಿಕ್. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದರೆ ಅದೇ ಕೊಡಚಾದ್ರಿ ಆಗಿರುತ್ತೆ. ಓಕೆ, ಹಾಗಾಗಿ ಜಿಲ್ಲೆ ಕೇಳಿದಾಗ ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ನೋಡಿ, ಒಂದೊಂದು ಕೂಡ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಈ ಒಂದು 4 ಪಾಯಿಂಟ್ಸಿಗೆ ರಿಲೇಟೆಡ್ ಆಗಿರುವಂತಹ ಜಿಲ್ಲೆಗಳು ಗೊತ್ತಾಯಿತು, ಆದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಯಿತು. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಈಗ ಇಷ್ಟು ಪ್ರಶ್ನೆಗಳನ್ನು ನಾನು ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ನಿಮಗೆ ತಿಳಿಸ್ದೆ, ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಮಾಹಿತಿಯನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ವಿ. ಅದಕ್ಕೆ ರಿಲೇಟೆಡ್ ಆಗಿ ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಇದೆ, ಅದರ ಹೆಸರು ಏನಪ್ಪ ಅಂದರೆ ಕರ್ನಾಟಕ ಭೂಗೋಳ ಅಂಥೇಳಿ, ಕರ್ನಾಟಕ ಜಿಯೋಗ್ರಫಿ. ಈ ಕರ್ನಾಟಕ ಭೂಗೋಳ
ಯಾವೆಲ್ಲ ವಿಷಯಗಳನ್ನು ಹೊಂದಿದೆಯಪ್ಪ ಅಂದರೆ ನೀವು UPSC ಎಕ್ಸಾಮ್ ಆಗಿರಲಿ, KS ಆಗಿರಲಿ, FDA, SDA, PDO, ಗ್ರೂಪ್ ಸಿ, SSC, RRB, ಅದಕ್ಕೆ ರಿಲೇಟೆಡ್ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ TET ಎಕ್ಸಾಮು ಆಗುತ್ತೆ, HSTR, GPSTR ಮತ್ತು PSTR ಎಲ್ಲ ಎಕ್ಸಾಮಿಗೂ ಯೂಸ್ ಆದಂತೆ ನೋಡಿ ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಯಾವ್ಯಾವ ಪಾರ್ಟ್ ಇದೆಯಪ್ಪ ಅಂದರೆ ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಈ ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಒಟ್ಟು 20 ಅಧ್ಯಾಯಗಳು ಕಂಡು ಬರ್ತವೆ. ಕರ್ನಾಟಕದ ಭೌಗೋಳಿಕ ಸ್ಥಾನ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣ, ಕರ್ನಾಟಕದ ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯ ಸಂಪತ್ತು, ಖನಿಜ ಸಂಪನ್ಮೂಲ, ಜನಸಂಖ್ಯೆ, ಬುಡಕಟ್ಟು ಜನಾಂಗ, ಸಾರಿಗೆ ವ್ಯವಸ್ಥೆ, ರಾಮ್ಸಾರ್ ತಾಣಗಳು ಇವೆಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು. ಇತ್ತೀಚೆಗಾಗಿರುವಂತಹ ಪ್ರತಿಯೊಂದು ಎಕ್ಸಾಮಲ್ಲೂ ಎರಡು ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಮಾಡಿದೆ. ಒಂದೊಂದು ಎಕ್ಸಾಮಲ್ಲೂ 10 ಕ್ವಶನ್ನು ಈ ಒಂದು ಬುಕ್ಸಿಂದಾನೇ ಬಂದಿರೋದನ್ನು ಹಳೆ ವಿಡಿಯೋಸನ್ನು ನೀವು ಹಿಂದೆ ಮಾಡಿರುವಂಥ ಒಂದು 15 ದಿನದ ಹಿಂದೆ ಮಾಡಿರುವಂಥ ವಿಡಿಯೋಸನ್ನು ನೋಡಿದರೆ ಯಾವ್ಯಾವ ಪೇಜಲ್ಲಿ ಕ್ವಶನ್ಸ್ಗಳು ಬಂದಿದ್ದಾವಂತನೂ ಕೂಡ ಅರ್ಥ ಮಾಡಿಸಿದ್ದೀನಿ. ಆ ಪೇಜ್ ನಂಬರನ್ನು ಕೊಟ್ಟು ಕೂಡ ಆ ಕ್ವಶನ್ಸನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಎಲ್ಲ ಎಕ್ಸಾಮಿಗೆ ಯೂಸ್ ಆಗುವಂಥ 20 ಚಾಪ್ಟರ್ಗಳನ್ನು ಅಲ್ಲಿ ಕೊಟ್ಟಿರುವಂಥದ್ದು. ಅದಾದ ನಂತರ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮಿಗೆ 31 ಜಿಲ್ಲೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವ ರೀತಿ ಇದೆ ಅಂತಾನೂ ಕೂಡ ಸಿಗತ್ತೆ. ಅದರ ಜೊತೆಗೆ ನಿಮಗೆ ಐತಿಹಾಸಿಕ ಸ್ಥಳಗಳು, ಕರ್ನಾಟಕದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳು ಯಾವ್ಯಾವುದು, ಆ ಸ್ಥಳದ ಇಂಪಾರ್ಟೆಂಟ್ ಏನೇನು ಅನ್ನೋಂಥ ಮಾಹಿತಿ ಸಿಗತ್ತೆ. ಅದಲ್ಲದೆ ಇದುವರೆಗೂ ಕೂಡ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಸರಿಯಾದಂತಹ ಉತ್ತರಗಳನ್ನು ಒಳಗೊಂಡಂತೆ ಈ ಒಂದು ಪುಸ್ತಕದಲ್ಲಿ ಮಾಹಿತಿ ಸಿಗತ್ತೆ. ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಬುಕ್ಸೇ ಕರ್ನಾಟಕ ಭೂಗೋಳ. ನೀವು ಈ ಬುಕ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದು ಎಕ್ಸಾಮಿಗೂ 100% ಯೂಸ್ ಆಗುತ್ತೆ. ಆ ಯೂಸ್ ಆಗಿದೆ ಅನ್ನೋದಕ್ಕೆ ನಿಮಗೆ ಮಾಹಿತಿ ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನು FDA, SDA ಮತ್ತು VO ಅಂತ ಎಕ್ಸಾಮ್ ಆಗಿದಾವಲ್ಲ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಬುಕ್ಸ್ ಏನಾದ್ರು ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ 9008515660 ಪೋಸ್ಟಲ್ ಮೂಲಕನೂ ಕೂಡ ನಿಮಗೆ ಬುಕ್ಸನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇದಿಷ್ಟು ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಮಾಹಿತಿಯಲ್ಲಿ ಏನು ಹಿಂದೆ ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿದ್ನಲ್ಲ ಅವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಈ ಬುಕ್ಸಲ್ಲಿ ಉತ್ತರನೂ ಕೂಡ ಸಿಗುತ್ತೆ. ಮತ್ತು ಹೆಚ್ಚಿನ ಡೀಪ್ ಆಗಿರುವಂತಹ ಮಾಹಿತಿನೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಪ್ರತಿಯೊಂದು ಎಕ್ಸಾಮಿಗೂ ಯೂಸ್ ಆಗುವಂತಹ ಒಂದು ಪುಸ್ತಕವಾಗಿರುತ್ತೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ತುಮಕೂರು, ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆಗಳು ಯಾವ ಆಡಳಿತ ವಿಭಾಗಕ್ಕೆ ಸೇರಿವೆ ಅಂತ ಇದೆ. ಯಾವ್ಯಾವ ಜಿಲ್ಲೆಗಳು? ತುಮಕೂರು ಜಿಲ್ಲೆ, ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ ಈ ಜಿಲ್ಲೆಗಳು ಯಾವ ಆಡಳಿತ ವಿಭಾಗಕ್ಕೆ ಸೇರಿದೆ ಅಂತ ಕೇಳಿರುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸುವಂತಹ ಉದ್ದೇಶದಿಂದ 4 ಆಡಳಿತ ವಿಭಾಗಗಳನ್ನು ಮಾಡ್ಕೊಂಡಿರುವಂಥದ್ದು. ಆ 4 ಆಡಳಿತ ವಿಭಾಗಗಳು ಯಾವ್ಯಾವ್ದಂತ ಗೊತ್ತಿರಬೇಕಲ್ಲ. ನೋಡಿ, 1ನೇ ಆಡಳಿತ ವಿಭಾಗ ಯಾವುದಪ್ಪ ಅಂದರೆ ಬೆಂಗಳೂರು. 2ನೇದು ಯಾವುದಪ್ಪ ಅಂದರೆ ಮೈಸೂರು ಡಿವಿಷನ್. ಓಕೆ, 3ನೇದು ಬೆಳಗಾವಿ. 4ನೇದು ಕಲಬುರಗಿ. ಎಷ್ಟು ಆಡಳಿತ ವಿಭಾಗಗಳು ಕಂಡು ಬರ್ತವೆ? 4 ಆಡಳಿತ ವಿಭಾಗಗಳನ್ನು ನಾವಿಲ್ಲಿ ನೋಡ್ತೀವಿ. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ಆಡಳಿತ ವಿಭಾಗಗಳಿದಾವೆ. ಹಾಗಾದರೆ ಆ 4 ಆಡಳಿತ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳು ಕಂಡುಬರ್ತವೆ. ಮೈಸೂರು ಆಡಳಿತ ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳಿದ್ದಾವೆ. ಹಾಗೆ ಬೆಳಗಾವಿ ಆಡಳಿತ ವಿಭಾಗದಲ್ಲಿ 7 ಜಿಲ್ಲೆಗಳಿದ್ರೆ ಕಲಬುರಗಿಯಲ್ಲೂ ಕೂಡ 7 ಜಿಲ್ಲೆಗಳಿದ್ದಾವೆ. ಒಟ್ಟಾರೆ ಎಷ್ಟು ಜಿಲ್ಲೆಗಳಿದಾವಪ್ಪ ಅಂದರೆ 31 ಜಿಲ್ಲೆಗಳು ಕಂಡುಬರ್ತಾವೆ. ಆ 31 ಜಿಲ್ಲೆ ಅತಿ ಹೆಚ್ಚು ಆಡಳಿತ ವಿಭಾಗದಲ್ಲಿ ಯಾವ ಜಿಲ್ಲೆ ಅತಿ ಹೆಚ್ಚು ಯಾವ ಒಂದು ಆಡಳಿತ ವಿಭಾಗ ಅತಿ ಹೆಚ್ಚು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ ಅದು ಬೆಂಗಳೂರು. ಸೆಕೆಂಡ್ ಹೈಯೆಸ್ಟ್ ಮೈಸೂರಿದೆ. ನೆಕ್ಸ್ಟ್ ಇವೆರಡು ಕೂಡ ಸೇಮ್ ಆಗಿರೋದನ್ನು ನೋಡ್ತೀವಿ. ಹಾಗಾದರೆ ಈ ಬೆಂಗಳೂರು ಆಡಳಿತ ವಿಭಾಗ, ಮೈಸೂರು ಆಡಳಿತ ವಿಭಾಗ, ಬೆಳಗಾವಿ, ಕಲಬುರಗಿ, ಈಗ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಇವೆಲ್ಲ ನೋಡ್ಕೊಳ್ತಾ ಬಂದರೆ ಯಾವ ಆಡಳಿತ ವಿಭಾಗಕ್ಕೆ ಹೋಗುತ್ತೆ? ಕಲಬುರಗಿಗೆ ಹೋಗುತ್ತೆ. ನೆಕ್ಸ್ಟು ವಿಜಯಪುರ, ಉತ್ತರ ಕನ್ನಡ, ಧಾರವಾಡ ಇವೆಲ್ಲವನ್ನು ನೋಡಿದಾಗ ಬೆಳಗಾವಿ ಆಡಳಿತ ವಿಭಾಗಕ್ಕೆ ಹೋಗುತ್ತೆ. ಮೈಸೂರು ಅಂತ ಕೇಳಿದರೆ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಮೈಸೂರು. ಓಕೆ, ಸೊ ಇವೆಲ್ಲ ಯಾವ ಆಡಳಿತ ವಿಭಾಗಕ್ಕೆ ಹೋಗುತ್ತೆ ಅಂದರೆ ಮೈಸೂರಿಗೆ ಹೋಗುತ್ತೆ. ಬೆಂಗಳೂರು ಆಡಳಿತ ವಿಭಾಗ ಅಂತ ಕೇಳಿದರೆ ನೋಡಿ ತುಮಕೂರು, ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ
ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತು ದಾವಣಗೆರೆ ಇವೆಲ್ಲವೂ ಕೂಡ ಯಾವ ವಿಭಾಗಕ್ಕೆ ಸೇರುತ್ತೆ ಅಂದರೆ ಬೆಂಗಳೂರು ಆಡಳಿತ ವಿಭಾಗಕ್ಕೆ ಸೇರುತ್ತೆ. ನೋಡಿ, ಭಾಳ ಸಿಂಪಲಾಗಿ ಕರಿಬೇಕಾಗಿರುವಂತಹ ವಿಷಯ ಇದು. ಒಂದೊಂದು ಆಡಳಿತ ವಿಭಾಗ ಅಂತ ತಿಳ್ಕೊಂಡು ಯಾವ್ಯಾವ ಜಿಲ್ಲೆಗಳಿದಾವೆ ಅಂತ ಒಂದು ಸಲ ತಿಳ್ಕೊಬಿಟ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಹಾಗಾದರೆ ತುಮಕೂರು, ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ ಯಾವ ಆಡಳಿತ ವಿಭಾಗಕ್ಕೆ ಸೇರಿರೋದು? ಬೆಂಗಳೂರು ಆಡಳಿತ ವಿಭಾಗಕ್ಕೆ ಸೇರಿರುವಂತಹ ಜಿಲ್ಲೆಗಳಾಗಿರ್ತವೆ. ನೋಡಿ, ನಿಮಗೆ ಈಗ ಬುಕ್ಸಲ್ಲಿ ಮಾಹಿತಿ ಕೊಟ್ಟೆ ನಿಮಗೆ, ಜಿಲ್ಲಾವಾರು ಮಾಹಿತಿ ಅಂತ. ಅದನ್ನು ಯಾವ ರೀತಿ ಇದೆಯಪ್ಪ ಅಂದರೆ, ಒಂದೊಂದು ಆಡಳಿತ ವಿಭಾಗ ಅಂತ ಕೊಟ್ಬಿಟ್ಟು ಬೆಂಗಳೂರು ಅಂತ ಕೊಟ್ಬಿಟ್ಟು ಆ ಬೆಂಗಳೂರು ಆಡಳಿತ ವಿಭಾಗದಲ್ಲಿರುವಂತಹ ಒಂದೊಂದು ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಕರ್ನಾಟಕ ಭೂಗೋಳ ಬುಕ್ಸಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಬೆಂಗಳೂರು ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಹೊಂದಿಸಿ ಬರೆಯೋದು ಅಂತ ಇದೆ. ನೋಡಿ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಈ ಕ್ವಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಅಂತೇಳಿ ಹುಡ್ಕೊಳ್ಳೋದಾದರೆ ಹೇಗೆ ಆನ್ಸರ್ ಮಾಡ್ಬೋದು? ಈಗ ಕರ್ನಾಟಕದ ಒಂದು ಮ್ಯಾಪ್ ಇಟ್ಕೊಂಡೇ ಆನ್ಸರ್ ಮಾಡ್ಬೋದು. ಈಗ ಉತ್ತರ ಭಾಗ, ಇದು ಉತ್ತರ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾವ ರಾಜ್ಯ ಕಂಡು ಬರುತ್ತೆ ಅಂದರೆ ಮಹಾರಾಷ್ಟ್ರ ಕಂಡು ಬರುತ್ತೆ. ಉತ್ತರದಲ್ಲಿ ಯಾವ ರಾಜ್ಯ ಇದೆ? ಮಹಾರಾಷ್ಟ್ರ ಇದೆ. ಇದು ಉತ್ತರ, ನಾರ್ತಲ್ಲಿ. ಹಾಗಾದರೆ ಈ ಈಶಾನ್ಯ ಭಾಗದಲ್ಲಿ ಯಾವ ರಾಜ್ಯ ಕಂಡು ಬರುತ್ತೆ ಅಂತ ಕೇಳಿದರೆ ತೆಲಂಗಾಣ ರಾಜ್ಯ ಕಂಡು ಬರುತ್ತೆ. ತೆಲಂಗಾಣ ರಾಜ್ಯ ಕಂಡು ಬರೋದು ಈಶಾನ್ಯ. ಪೂರ್ವದಲ್ಲಿ ಆಂಧ್ರ ಪ್ರದೇಶ್ ಕಂಡು ಬರುತ್ತೆ. ಯಾವ ಸೈಡ್ ಇದು? ಪೂರ್ವದಲ್ಲಿ ಆಂಧ್ರ ಪ್ರದೇಶ್ ಕಂಡು ಬರುತ್ತೆ. ಹಾಗೆ ಈ ದಕ್ಷಿಣ ಮತ್ತು ಸೌತ್ ಮತ್ತು ಆಗ್ನೇಯ ಭಾಗದಲ್ಲಿ ತಮಿಳುನಾಡು ಕಂಡುಬರುತ್ತೆ. ತಮಿಳುನಾಡು ಈ ಕಡೆ ಬರೋಣ. ಯಾವ ಭಾಗ ಇದು? ನೈಋತ್ಯ ಭಾಗದಲ್ಲಿ ಕೇರಳ ರಾಜ್ಯ ಕಂಡುಬರುತ್ತೆ. ಕೇರಳ ರಾಜ್ಯ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಕಂಡುಬರುತ್ತೆ. ಅದಾಯ್ತಂದ್ರೆ ಗೋವಾನು ಕೂಡ ಕೊಡ್ತೀವಿ ನಾವು. ಗೋವಾ ಆ್ಯಕ್ಚುಲಿ ಗೋವಾ ಇರುವಂತಹ ಡೈರೆಕ್ಷನ್ ಯಾವುದು ಅಂದರೆ ವಾಯುವ್ಯ ದಿಕ್ಕಿಗೆ ಹೋಗುತ್ತೆ. ಆದರೂ ಪಶ್ಚಿಮ ಅಂತ ಕೊಟ್ಟಾಗ ಆನ್ಸರ್ ಮಾಡಲೇಬೇಕಾಗತ್ತೆ. ಹಾಗಾದರೆ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತ ಕೇಳಿದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ ಒಟ್ಟು ಎಷ್ಟು ರಾಜ್ಯಗಳಿದೆಯಪ್ಪ ಅಂದರೆ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂಥದ್ದು ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಹಾಗಾದರೆ ಕರ್ನಾಟಕದ ಪೂರ್ವದಲ್ಲಿರುವಂತಹ ರಾಜ್ಯಗಳು ಯಾವುದು ಅಂತ ಕೇಳಿದ್ದಾರೆ ನೇರವಾಗಿ. ಅಲ್ಲಿ ಆಂಧ್ರ ಪ್ರದೇಶವನ್ನು ಆನ್ಸರ್ ಮಾಡ್ತೀವಿ. ಅದರ ಜೊತೆ ಅದನ್ನು ಸೇರಿಸ್ಕೊಟ್ಟಿರೋದ್ರಿಂದ ತೆಲಂಗಾಣನೂ ಕೂಡ ರೈಟ್ ಆನ್ಸರ್ ಆಗತ್ತಷ್ಟೇ. ಆ್ಯಕ್ಚುಲಿ ತೆಲಂಗಾಣ ಇರೋದು ಯಾವ ಭಾಗದಲ್ಲಿ? ಸಿಂಗಲ್ ಆಗಿ ಕೊಟ್ಟರೆ ನೀವು ಈಶಾನ್ಯ ಭಾಗವನ್ನು ಆನ್ಸರ್ ಮಾಡಬೇಕು. ಕ್ಲಿಯರಾ? ಹಾಗಾಗಿ ಪೂರ್ವ ಅಂತ ಕೊಟ್ಟಿರೋದ್ರಿಂದ 2 ಸೇರಿ ಇದು ರೈಟ್ ಆನ್ಸರ್. ಇದಕ್ಕೆ ಯಾವುದಕ್ಕೆ? ಈಸ್ಟ್ ಸೈಡ್ ಅಂತ ಕೇಳಿದರೆ ಆಂಧ್ರ ಮತ್ತು ತೆಲಂಗಾಣ ತಗೊಳ್ಳೋಣ. ಪಶ್ಚಿಮ ಭಾಗ ಅಂತ ಕೊಟ್ಟಿದ್ದಾನೆ ಗೋವಾ, ಅರಬ್ಬಿ ಸಮುದ್ರ, ಗೋವಾ ಅಂತ ತಗೋಬೋದು. ದಕ್ಷಿಣ ಭಾಗ ಅಂತ ಕೇಳಿದರೆ ಯಾವುದಿದೆ? ಕೇರಳ ಮತ್ತು ತಮಿಳುನಾಡು ಅಂತ ಕೇಳಿದ್ದಾನೆ. ಆದರೆ ಉತ್ತರ ಭಾಗದಲ್ಲಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಕಂಡು ಬರುತ್ತೆ. ಸೊ ಈ ರೀತಿ ನೇರವಾಗಿರುವಂಥ ಕ್ವಶನ್ಸನ್ನು ಕೊಟ್ಟರೆ ಆನ್ಸರ್ ಮಾಡಿ. ಸ್ವಲ್ಪ ಡೀಪಾಗಿ ಹೋದಾಗ ನಾನು ಹೇಳಿದ್ನಲ್ಲ, ಇದು ವಾಯುವ್ಯ ಅಂತ ತೊಗೊಳ್ತೀವಿ. ಸೊ ಇದು ಉತ್ತರ ಅಂತ ತೊಗೊಳ್ತೀವಿ, ಈಶಾನ್ಯ ಅಂತ ತೊಗೊಳ್ತೀವಿ, ಇದು ಪೂರ್ವ ಅಂತ ತೊಗೊಳ್ತೀವಿ. ನೋಡಿ, ತಮಿಳುನಾಡು ಅಂತ ಕೇಳಿದರೆ ದಕ್ಷಿಣ ಪ್ಲಸ್ ಆಗ್ನೇಯ ಭಾಗದಲ್ಲಿ ಕಂಡುಬರುವಂಥದ್ದು. ಕೇರಳ ಅಂತ ಕೇಳಿದಾಗ ನೈಋತ್ಯ ಭಾಗದಲ್ಲಿ ಕಂಡುಬರುತ್ತೆ. ಸೌತ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ರೈಟ್? ನೋಡಿ, ಇದು ಕರ್ನಾಟಕದ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ಅಥವಾ ಕರ್ನಾಟಕದ ಯಾವ್ಯಾವ ಗಡಿಯಲ್ಲಿ ಯಾವ್ಯಾವ ರಾಜ್ಯಗಳಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ತಿಳ್ಕೊಂಡ್ರೆ ಸಾಕಾಗತ್ತೆ. ನೋಡಿ, 6ನೇ ಪ್ರಶ್ನೆಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಇದರ ಬಗ್ಗೆ ನಿಮಗೆ ಕ್ಲಿಯರ್ ಆಗತ್ತೆ. ನೆಕ್ಸ್ಟ್ ಹೋಗೋಣ. 7ನೇ ಕ್ವಶನ್ ನೋಡಿ. 1969 ಜುಲೈ 21ರಂದು ಪ್ರಥಮ ಬಾರಿಗೆ ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗ್, ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದನು. ನಂತರ ಇಳಿದ ವ್ಯಕ್ತಿ ಯಾರು? 3 ಜನರು ಹೋಗ್ತಾರೆ. ಎಲ್ಲಿ? ಚಂದ್ರನ ಮೇಲೆ. ಅಮೇರಿಕದ ಗಗನಯಾತ್ರಿಗಳು ಹೋಗ್ತಾರೆ ಚಂದ್ರನ ಮೇಲೆ, 3 ಜನ. ಯಾವ ವರ್ಷ? 1969 ಜುಲೈ 21ಕ್ಕೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡ್ತಾರೆ. ಪಾದಾರ್ಪಣೆ ಮಾಡಿದಂತಹ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ಅದು ತುಂಬ ಎಕ್ಸಾಮಲ್ಲಿ ಬಂದಿರುವಂತಹ ಪ್ರಶ್ನೆ. ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ಮಾನವ ನೀಲ್ ಆರ್ಮ್ಸ್ಟ್ರಾಂಗ್. ಹಾಗಾದರೆ 2ನೇ ವ್ಯಕ್ತಿ ಯಾರು? 3ನೇ ವ್ಯಕ್ತಿ ಯಾರು? 3 ಜನರ ಬಗ್ಗೆನೂ ಕೂಡ ಕ್ವಶನ್ ರೈಸ್ ಆಗಿದೆ ಆಲ್ರೆಡಿ. 2ನೇ ವ್ಯಕ್ತಿ ಯಾರು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಎಡ್ವಿನ್ ಆಲ್ಡ್ರಿನ್ ಅಂತ. ಸೆಕೆಂಡ್ ಪರ್ಸನ್ ಯಾರಪ್ಪ ಅಂದರೆ ಎಡ್ವಿನ್ ಆಲ್ಡ್ರಿನ್ ಅಂತ.
ಹಾಗಾದರೆ ಮೂರನೇ ವ್ಯಕ್ತಿ ಯಾರು? ಮೈಕಲ್ ಕೊಲಿನ್ ಅಂತ ಹೇಳಿ. ಯಾರು? ಮೈಕಲ್ ಕೊಲಿನ್ ಅಂತ. ಇವರು ಥರ್ಡ್ ಪರ್ಸನ್ ಆಗಿದ್ದಾನೆ ನೋಡಿ. ಫಸ್ಟ್, ಸೆಕೆಂಡು, ಥರ್ಡ್ ಪರ್ಸನ್, ಈ ಮೂರು ಜನರು ಅಟ್ ಎ ಟೈಮ್ ಹೋಗಿದ್ರು. ಒಬ್ಬರು ಆದ ನಂತರ ಒಬ್ಬರು ಚಂದ್ರನ ಮೇಲೆ ಪಾದಾರ್ಪಣೆ ಮಾಡ್ತಾರೆ. ಹಾಗಾಗಿ ಫಸ್ಟು, ಸೆಕೆಂಡು, ಥರ್ಡ್ ಯಾರು ಅಂತ ಕೇಳಬಹುದು. ಯಾವ ವರ್ಷ ಅಂತ ಗೊತ್ತಾಯ್ತು? 1969. ಡೇಟ್ ಗೊತ್ತಾಯ್ತು, ಜುಲೈ 21ರಂದು. ಫಸ್ಟು, ಸೆಕೆಂಡು, ಥರ್ಡ್ ಪರ್ಸನ್ ಯಾರು ಅಂತಲೂ ಕೂಡ ಗೊತ್ತಾಯ್ತು. ನೋಡಿ, ಇದು ಚಂದ್ರನ ಬಗ್ಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. 8ನೇ ಕ್ವಶನ್ ನೋಡಿ. 2006ರವರೆಗೆ ಸೌರಮಂಡಲದಲ್ಲಿ ಒಟ್ಟು 9 ಗ್ರಹಗಳಿದ್ದು. ಯಾವಾಗ? 2006ರವರೆಗೆ. ನೆಕ್ಸ್ಟ್ ನೋಡಿ, ಪ್ಲೂಟೋ ಸೂರ್ಯನಿಂದ ಅತಿ ಅಂತರದಲ್ಲಿರುವಂತಹ ಗ್ರಹವಾಗಿರುತ್ತೆ. ಇದನ್ನು 2006 ಆಗಸ್ಟ್ 24ರಂದು ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದ ಸಂಸ್ಥೆ ಯಾವ ಸಂಸ್ಥೆ ತೆಗೆದಾಯಿತು? ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಒಂದು ಪ್ರಶ್ನೆಯನ್ನು ತಗೊಂಡಾಗ ಈಗ ಸೂರ್ಯ ಈಗ ಫಸ್ಟ್ 9 ಗ್ರಹಗಳು ಇದ್ವಲ್ವಾ? ಆ 9 ಗ್ರಹಗಳು ಯಾವ್ಯಾವುದು ಸೂರ್ಯನಿಂದ? ಒಂದು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ ಇತ್ತು. ಕ್ಲಿಯರ್? 9 ಗ್ರಹಗಳನ್ನು ನೋಡಿ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಕ್ಲಿಯರ್? ಈ 9 ಗ್ರಹಗಳಿದ್ವಲ್ಲ, ಅದರಲ್ಲಿ ಇದನ್ನು ಡಿಲೀಟ್ ಮಾಡಿದರು. ಯಾವುದನ್ನ? ಪ್ಲೂಟೋನ. ವರ್ಷ ಆಗಿದೆ 2006 ಆಗಸ್ಟ್ 24ಕ್ಕೆ ಡಿಲೀಟ್ ಮಾಡಿದರು. ಯಾವ ಸಂಸ್ಥೆ ಅದನ್ನು ಹೊರಗಡೆ ತೆಗೆದು ಹಾಕಲಾಯಿತು ಅಂತ ನೋಡಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಏನಾದ್ರು ಕಾಮೆಂಟಲ್ಲಿ ಮಾಡೋದಾದರೆ ಮಾಡಿ, ನಿಮಗೆ ಟೈಮ್ ಇದೆ. ಅದಕ್ಕಿಂತ ಪೂರ್ವದಲ್ಲಿ 2006ರವರೆಗೆ ಸೌರಮಂಡಲದಲ್ಲಿ ಒಟ್ಟು 9 ಗ್ರಹಗಳಿತ್ತು. ಅದು ಯಾವ್ಯಾವುದಂತ ಗೊತ್ತಾಯಿತು. ಇನ್ನೊಂದು ಕ್ವಶನ್ ರೈಸ್ ಮಾಡ್ಕೊಂಡಿದೆ ನೋಡಿ. ಪ್ಲೂಟೋ ಸೂರ್ಯನಿಂದ ಅತಿ ಅಂತರದಲ್ಲಿರುವಂಥ ಗ್ರಹ, ಅಂದರೆ ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಗ್ರಹ ಯಾವುದಪ್ಪ ಅಂದರೆ ಪ್ಲೂಟೋ. ಅದೇ ಲಾಸ್ಟ್ ಇತ್ತು. ಹಾಗಾದರೆ ಸೂರ್ಯನಿಗೆ ಸಮೀಪದಲ್ಲಿರುವಂಥ ಗ್ರಹ ಯಾವುದಿದೆ? ಬುಧ ಇದೆ. ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಥರ್ಡ್ ಪೊಸಿಷನಲ್ಲಿ ಅರ್ತ್ ಕಂಡು ಬರುತ್ತೆ. ಭೂಮಿ 3ನೇ ಸ್ಥಾನದಲ್ಲಿರುವಂಥ ಗ್ರಹ ನೋಡಿ. ಹಾಗಾದರೆ ಇದನ್ನು ಯಾವ ಉದ್ದೇಶದಿಂದ ತೆಗೆದ್ರು, ಯಾವ ಸಂಸ್ಥೆ ತೆಗೀತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ನೋಡಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ IAU ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಖಗೋಳ ಸಂಸ್ಥೆ ಅಂತ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತ. ಈ ಅಂತಾರಾಷ್ಟ್ರೀಯ ಖಗೋಳ ಸಂಸ್ಥೆ ಕೆಲವೊಂದು ರೂಲನ್ನು ಜಾರಿಗೆ ತರುತ್ತೆ. ಆ ಒಂದು ರೂಲ್ ಪ್ರಕಾರ ಪ್ಲೂಟೋ ಆ ಒಂದು ರೂಲಲ್ಲಿ ಇರಲ್ಲ. ಏನಂದರೆ ತನ್ನದೇ ಆದಂತಹ ಕಕ್ಷಾ ಮಾರ್ಗವನ್ನು ಹೊಂದಿರಬೇಕು, ಗ್ರಹಗಳು ಉಪಗ್ರಹಗಳಿಗಿಂತ ದೊಡ್ಡದಾಗಿರಬೇಕು ಇಂಥ ಕೆಲವೊಂದು ರೂಲ್ಸ್ಗಳು ಬರ್ತವೆ. ಆದರೆ ಆ ರೂಲಲ್ಲಿ ಈ ಪ್ಲೂಟೋ ಅಡ್ಜಸ್ಟ್ ಆಗಲ್ಲ ಅಥವಾ ಹೊಂದಾಣಿಕೆ ಇರಲ್ಲ. ಹಾಗಾಗಿ ಇದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದು ಈಗ ಪ್ರೆಸೆಂಟ್ ಪ್ಲೂಟೋ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಕುಬ್ಜ ಗ್ರಹಗಳ ಪಟ್ಟಿಯಲ್ಲಿದೆ. ಕುಬ್ಜ ಗ್ರಹ ಅಂದರೆ ಡಾರ್ಫ್ ಪ್ಲಾನೆಟ್ ಲಿಸ್ಟಲ್ಲಿದೆ. ಡಾರ್ಫ್ ಪ್ಲಾನೆಟ್ ಅಂದರೆ ಸ್ಮಾಲ್ ಪ್ಲಾನೆಟ್ ಅಂತ ಅರ್ಥ, ಚಿಕ್ಕ ಗ್ರಹ ಅಂತಾನು ಕೂಡ ಕರಿತೀವಿ ಯಾವುದನ್ನು? ಪ್ಲೂಟೋವನ್ನು. ಈಗ ಹಾಗಾದರೆ ಎಷ್ಟು ಗ್ರಹಗಳಿದೆ ಅಂತ ಗೊತ್ತಾಯಿತು? 8 ಗ್ರಹಗಳು ಲೀಸ್ಟಲ್ಲಿ ಕಂಡುಬರ್ತವೆ. ಒಂದು ಪ್ಲೂಟೋ ಡಿಲೀಟ್ ಆಯಿತು. ಡಿಲೀಟ್ ಮಾಡಿದಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅನ್ನೋದು ಅದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕತ್ತೆ ನೋಡಿ. 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದನ್ನೋದು ಗೊತ್ತಾಯಿತು. 9ನೇ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯೋದು ಅಂತ ಇದೆ. ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಒಳಗ್ರಹ ಇನ್ನರ್ ಪ್ಲಾನೆಟ್, ಹೊರಗ್ರಹ ಔಟರ್ ಪ್ಲಾನೆಟ್, ನಕ್ಷತ್ರ ಪುಂಜ ಗ್ಯಾಲಕ್ಸಿ, ಭೂಮಿಯ ಉಪಗ್ರಹ ಅರ್ಥ ಸ್ಯಾಟಲೈಟ್ ಯಾವುದು ಅಂತ. ಸರಿಯಾದಂಥ ಉತ್ತರವನ್ನು ಒಂದೊಂದಾಗೆ ನೋಡೋಣ. ಈ ಒಳಗ್ರಹ ಹೊರಗ್ರಹ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ, ಇನ್ನರ್ ಪ್ಲಾನೆಟ್ ಔಟರ್ ಪ್ಲಾನೆಟ್ ಅಂಥೇಳಿ. ಈಗ ನಾವು ಸೋಲಾರ್ ಸಿಸ್ಟಮ್ ಅಂತ ತಗೊಂಡಾಗ ಸೂರ್ಯ ಇರ್ತಾನೆ, ಸನ್ ಫ್ಯಾಮಿಲಿ ಅಂತಲೇ ಕರಿತೀವಿ. ಸನ್ ಫ್ಯಾಮಿಲಿಯಲ್ಲಿ ಯಾವ್ಯಾವ ಪ್ಲಾನೆಟ್ಸ್ಗಳಿದ್ದಾವೆ? ಬುಧ, ಶುಕ್ರ, ಭೂಮಿ, ಮಂಗಳ. ಓಕೆ, ಇಲ್ಲೊಂದು ಬೆಲ್ಟ್ ಇದೆ. ಈ ಬೆಲ್ಟನ್ನು ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಕರಿತೀವಿ. ಯಾವ ಗ್ರಹಗಳು ಇದು? ಕ್ಷುದ್ರ ಗ್ರಹಗಳು ಅಂತ ಕರೆಯೋದು. ಕ್ಲಿಯರ್? ಅದಾದ ನಂತರ ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಕಂಡು ಬರ್ತಾವೆ. ಇವು 4 ಗ್ರಹಗಳನ್ನು ನೋಡ್ತೀವಿ. ಈ 4 ಗ್ರಹಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ನೋಡಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸೂರ್ಯನಿಗೆ ಸಮೀಪದಲ್ಲಿರುವಂತಹ ಈ 4 ಗ್ರಹಗಳಿದಾವಲ್ಲ, ಈ 4 ಗ್ರಹಗಳು ಏನು ಭೂಮಿ ಇದೆಯಲ್ಲ ಅದೇ ಶೇಪಲ್ಲಿ ಇರುವಂಥದ್ದು. ಅಂದರೆ ಭೂಮಿಯ ಮೇಲೆ ಏನು ರಾಕ್ ಸಿಸ್ಟಮ್ ಇದಾವ ಅದೇ ರೀತಿ ಕಂಡೀಷನಲ್ಲಿ ಇರೋದ್ರಿಂದ ಇದನ್ನು ಭೌತಿಕ ಗ್ರಹ ಅಂತಲೂ ಕೂಡ ಕರೀತಾರೆ.
ಏನಂತ ಕರಿತೀವಿ? ಭೌತಿಕ, ಫಿಸಿಕಲ್ ಪ್ಲಾನೆಟ್ಸ್ ಅಂತಲೂ ಕೂಡ ಕರೆಯೋದು. ಅಥವಾ ಇದನ್ನು ಆಂತರಿಕ ಗ್ರಹ ಅಂತಲೂ ಕೂಡ ಕರೀತಾರೆ, ಇನ್ನರ್ ಪ್ಲಾನೆಟ್ಸ್. ಹಾಗಾದರೆ ಆ ಆಂತರಿಕ ಗ್ರಹಗಳು ಯಾವ್ಯಾವು? ಬುಧ, ಶುಕ್ರ, ಭೂಮಿ, ಮಂಗಳವನ್ನ ಆಂತರಿಕ ಅಥವಾ ಒಳಗ್ರಹಗಳು ಅಂತ ಕರಿತೀವಿ, ಇನ್ನರ್ ಪ್ಲಾನೆಟ್ ಅಂತ. ಹಾಗಾದರೆ ಇನ್ನರ್ ಪ್ಲಾನೆಟ್ ಅಲ್ಲಿ ಇಲ್ಲಿ ಆನ್ಸರ್ ಅಂತ ನೋಡಿದಾಗ ಯಾವ್ದು ಕಾಣಿಸ್ತಾ ಇದೆ ನಮಗೆ? ಭೂಮಿ ಕಾಣಿಸ್ತಾ ಇದೆ. ಹಾಗಾಗಿ ಎಗೆ ಈ ಬಿ ಅನ್ನೋದು ಸರಿಯಾಗಿರುವಂಥದ್ದು. ನೋಡಿ, ಈ ಇನ್ನರ್ ಪ್ಲಾನೆಟ್ ಮತ್ತು ಔಟರ್ ಪ್ಲಾನೆಟ್ ಅನ್ನ ಸಪರೇಟ್ ಮಾಡುವಂತ ಒಂದು ಬೆಲ್ಟ್ ಇದೆಯಲ್ಲ, ಆ ಬೆಲ್ಟ್ ಅನ್ನ ಏನಂತ ಕರಿತೀವಿ? ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಕರೆಯೋದು. ಆಂತರಿಕ ಗ್ರಹ ಮತ್ತು ಬಾಹ್ಯ ಗ್ರಹವನ್ನ ವಿಭಾಗಿಸುವಂತ ಒಂದು ರೇಖೆ ಅಥವಾ ಪಟ್ಟಿ ಯಾವುದಪ್ಪ ಅಂದ್ರೆ ಡಾರ್ಫ್ ಪ್ಲಾನೆಟ್, ಅಂದ್ರೆ ಕ್ಷುದ್ರ ಗ್ರಹಗಳು ಅಂತಾನೆ ಕರೀತೀವಿ, ಆಸ್ಟೆರಾಯ್ಡ್ಸ್ ಅಂತ ಕರೆಯುವಂಥದ್ದು. ರೈಟ್. ನೆಕ್ಸ್ಟ್ ನೋಡಿ, ಗುರುಗ್ರಹ, ಶನಿ, ಯುರೇನಸ್, ನೆಪ್ಚೂನ್ ಇವನ್ನ ಯಾವ ಗ್ರಹ ಅಂತ ಕರಿತೀವಪ್ಪ ಅಂದ್ರೆ ಬಾಹ್ಯ ಗ್ರಹಗಳು ಅಂತ ಕರಿತೀವಿ, ಔಟರ್ ಪ್ಲಾನೆಟ್ ಅಂತ ಅಥವಾ ಹೊರ ಗ್ರಹಗಳು. ಇದನ್ನ ಗ್ಯಾಸಸ್ ಪ್ಲಾನೆಟ್ ಅಂತಾನೂ ಕೂಡ ಕರಿತೇವೆ, ಅಂದ್ರೆ ಅನಿಲ ದೈತ್ಯ ಗ್ರಹಗಳು. ಹಾಗಾದ್ರೆ ಆ ಅನಿಲ ದೈತ್ಯ ಗ್ರಹಗಳಲ್ಲಿ ಯಾವ್ದಿದೆ ನೋಡಿ, ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಶನಿ ಅಂತ ಬರುತ್ತೆ, ಬಿಗೆ. ನೋಡಿ, ಇಷ್ಟು ನಮಗೆ ಭೌತಿಕ ಮತ್ತೆ ಅನಿಲ ದೈತ್ಯ ಗ್ರಹಗಳ ಪರಿಚಯ ಆಯಿತು. ನಕ್ಷತ್ರ ಪುಂಜ ಅಂತ ಇದೆ. ನಕ್ಷತ್ರ ಪುಂಜ ಅಂತ ಕೇಳಿದಾಗ ಯಾವುದು ಬರುತ್ತಪ್ಪ ಅಂದ್ರೆ ದೊಡ್ಡ ಕರಡಿ ಅಂತ ಕರಿತೀವಿ ಅಥವಾ ಸಪ್ತರ್ಷಿ ಅಂತ ಕರೆಯುವಂಥದ್ದು. ಇದು ಒಂದು ನಕ್ಷತ್ರ ಪುಂಜವಾಗಿರುತ್ತೆ. ಭೂಮಿಯ ಉಪಗ್ರಹ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದಪ್ಪ ಅಂದ್ರೆ ಮೂನ್ ಅನ್ನುವಂಥದ್ದು. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂದ್ರೆ ಚಂದ್ರ ಮಾತ್ರ. ಭೂಮಿಗೆ ಇರುವಂಥ ಏಕೈಕ ಒಂದೇ ಒಂದು ನೈಸರ್ಗಿಕ ಉಪಗ್ರಹ ಇರೋದು ಅದು ಯಾವುದಪ್ಪ ಅಂದ್ರೆ ಚಂದ್ರ. ಅಲ್ಲಿವರೆಗೂ ಯಾವುದಕ್ಕೂ ಉಪಗ್ರಹ ಇಲ್ಲ. ನೋಡಿ, ಬುಧ ಗ್ರಹಕ್ಕೆ ಸ್ಯಾಟಲೈಟ್ ಇಲ್ಲ, ಶುಕ್ರ ಗ್ರಹಕ್ಕೂ ಕೂಡ ಸ್ಯಾಟಲೈಟ್ ಇಲ್ಲ. ಸ್ಯಾಟಲೈಟ್ ಸ್ಟಾರ್ಟ್ ಆಗೋದೇ ಅರ್ತಿಂದ. ಭೂಮಿಗೆ ಒಂದು ಉಪಗ್ರಹ ಇದೆ, ಮಂಗಳನಿಗೆ 2 ಉಪಗ್ರಹಗಳು ಕಂಡುಬರ್ತಾವೆ, 2 ಸ್ಯಾಟಲೈಟ್ಸ್ಗಳು ಕಂಡುಬರ್ತಾವೆ. ಹಾಗಾಗಿ ನೋಡಿ, ಈ ರೀತಿ ಕ್ವಶನ್ಸ್ ಅನ್ನ ಕೊಟ್ಟಾಗ ಯಾವುದು ಏನು ಅನ್ನೋದು ನಮಗೆ ಅದ್ರ ಬಗ್ಗೆ ಅರಿವಿರಬೇಕು ಅಥವಾ ನಾಲೆಡ್ಜ್ ಇರಬೇಕಾಗತ್ತೆ. ಅಂತಹ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. 9ನೇ ಕ್ವಶನ್ ಹೇಗಿದೆ ನೋಡಿ, ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಗ್ರಹದ ಸುತ್ತಲೂ ಪರಿಭ್ರಮಿಸುವ ಆಕಾಶಕಾಯಗಳನ್ನು ಡ್ಯಾಶ್ ಎನ್ನುತ್ತಾರೆ. ಈಗ ಒಂದು ನಕ್ಷತ್ರಕ್ಕೆ ಸುತ್ತರಿಯೋದನ್ನು ಗ್ರಹ ಅಂತ ಕರಿತೀವಿ. ಒಂದು ನಕ್ಷತ್ರ ಇದೆ ಅಂದರೆ ಅದನ್ನು ಸುತ್ತರಿಯುವಂಥ ಆಕಾಶಕಾಯಗಳನ್ನು ಗ್ರಹಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಇವೆಲ್ಲ ನಕ್ಷತ್ರವನ್ನು ಸುತ್ತರಿತಾವೆ. ಆದರೆ ಗ್ರಹಕ್ಕೆ, ಪ್ಲಾನೆಟ್ಸಿಗೆ ಯಾವುದು ಆರ್ಬಿಟ್ ಮಾಡ್ತಾವೆ ಅಥವಾ ಯಾವುದು ಸುತ್ತರಿತಾವೆ ಅಂತ ಕೇಳಿದಾಗ ನೋಡಿ, ಉಪಗ್ರಹಗಳು ಗ್ರಹವನ್ನು ಸುತ್ತರಿತಾವೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸ್ಯಾಟಲೈಟ್. ಉಪಗ್ರಹಗಳು ಗ್ರಹಕ್ಕೆ ಸುತ್ತರಿಯೋದನ್ನು ನಾವು ನೋಡ್ತೀವಿ, ಸ್ಯಾಟಲೈಟ್ಸ್ಗಳು. ನೆಕ್ಸ್ಟು 11ನೇ ಪ್ರಶ್ನೆಗೆ ಹೋಗೋಣ. ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಸುಮಾರು 10,000 ದ್ವೀಪಗಳ ಸಮೂಹವನ್ನು ಏನೆಂದು ಕರೆಯುತ್ತಾರೆ? ಮಿಡಲ್ ಪೆಸಿಫಿಕ್ ಆ್ಯಂಡ್ ಸೌತ್ ಪೆಸಿಫಿಕ್ ಅಲ್ಲಿ 10,000 ಐಲ್ಯಾಂಡ್ಸ್ಗಳು ಇದಾವೆ, 10,000 ದ್ವೀಪಗಳಿದಾವೆ. ಆ 10,000 ದ್ವೀಪಗಳ ಒಂದು ಗುಂಪಿಗೆ ನೋಡಿ, ಒಂದು ಪೆಸಿಫಿಕ್ ಓಷಿಯನ್ ಅಂದಾಗ ಹೀಗೆ 10,000 ದ್ವೀಪಗಳ ಒಂದು ಸಮೂಹವನ್ನು ನೋಡ್ತೀವಿ, ಗ್ರೂಪ್ಸನ್ನು ನೋಡ್ತೀವಿ. ಈ ಗುಂಪಿಗೆ ಏನಂತ ಕರೀತಾರೆ ಅನ್ನೋದು ಏನಾದ್ರು ಐಡಿಯಾ ಇದ್ದರೆ ನಿಮಗೆ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ, ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿ. ಅದರಲ್ಲಿ ನೋಡಿ, ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ 10,000 ದ್ವೀಪಗಳಿದೆ ಅಂದರೆ ಅದರಲ್ಲಿ 2 ತುಂಬ ಇಂಪಾರ್ಟೆಂಟ್ ದ್ವೀಪಗಳು ಯಾವುದು ಅಂತ ಕೇಳಿದರೆ, ಒಂದು ಆಸ್ಟ್ರೇಲಿಯಾ ಖಂಡ ಅಂತ ನೋಡಿದ್ರಲ್ಲ, ಆ ಆಸ್ಟ್ರೇಲಿಯಾ ಒಂದು, ಇನ್ನೊಂದು ನ್ಯೂಜಿಲ್ಯಾಂಡ್. ಇವೆರಡು ಕೂಡ ಈ ಒಂದು ಮಧ್ಯ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿರುವ 10,000 ದ್ವೀಪಗಳಲ್ಲಿ ಇವು ಅತಿ ದೊಡ್ಡದಾದಂತಹ ಒಂದು ದ್ವೀಪಗಳಾಗಿರ್ತವೆ. ಆ ಗ್ರೂಪಿಗೆ ಏನಂತ ಕರಿತೀವಿ ಅಂದರೆ ಓಷಿನಿಯಾ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ? ಓಷಿನಿಯಾ ಅಂತ ಹೇಳಿ. ಹಾಗಾದ್ರೆ ಓಷಿನಿಯಾ ಅಂದ್ರೆ ಏನಂತ ಅರ್ಥ ಗೊತ್ತಾಯ್ತಲ್ಲ? ಪೆಸಿಫಿಕ್ ಮಹಾಸಾಗರದಲ್ಲಿ ಇರುವಂತಹ 10,000 ದ್ವೀಪಗಳ ಒಂದು ಗುಂಪನ್ನೇ ಏನಂತ ಕರಿತೀವಿ? ಓಷಿನಿಯಾ ಅಂತ ಕರೆಯುವಂಥದ್ದು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ದೊಡ್ಡದಾದಂತಹ ರಾಷ್ಟ್ರ ಮತ್ತು ದ್ವೀಪ ಅಥವಾ ಖಂಡ ಅಂತ ನೋಡಿದಾಗ ಒಂದು ಆಸ್ಟ್ರೇಲಿಯಾ ಇದೆ, ಇನ್ನೊಂದು ನ್ಯೂಜಿಲ್ಯಾಂಡ್ ಇದರಲ್ಲಿ ಕಂಡು ಬರುವಂಥದ್ದು. ಇವು ಪಾರ್ಟ್ ಆಫ್ ಓಷಿನಿಯಾ ಅಂತಾನೆ ಕರಿತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಸ್ಟ್ರೇಲಿಯಾದ ಪೂರ್ವ ತೀರದಾಚೆಗೆ ದಕ್ಷಿಣೋತ್ತರವಾಗಿ ಹಬ್ಬಿರುವಂತಹ ಹವಳದಿಣ್ಣೆ ಹೆಸರೇನು? ಯಾವ ಹವಳದಿಣ್ಣೆ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ? ನೋಡಿ, ಆಸ್ಟ್ರೇಲಿಯಾ ಅಂತ ನೋಡಿದಾಗ ಈ ರೀತಿ ಸ್ಟ್ರಕ್ಚರ್ ಇದೆ, ಆಸ್ಟ್ರೇಲಿಯಾದ್ದು ಈ ರೀತಿ ಕಂಡುಬರುತ್ತೆ. ಇದು ಆಸ್ಟ್ರೇಲಿಯಾ ಖಂಡ. ಈ ಭಾಗದಲ್ಲಿ ಒಂದು ಹವಳದಿಣ್ಣೆ ಇದೆ. ಹವಳದಿಣ್ಣೆ ಅಂದರೆ
ಕೊರೆಲ್ ಮೌಂಟೇನ್ ಅಂತ. ಯಾವುದದು? ಕೊರೆಲ್ ಮೌಂಟೇನ್ ಅಂತ ಕಂಡುಬರುತ್ತೆ. ಹಾಗಾದರೆ ಆ ಕೊರೆಲ್ ಮೌಂಟೇನ್ ಅನ್ನ ಯಾವ ಹೆಸರಿಂದ ಕರಿತೀವಿ ಅನ್ನೋದು ಗೊತ್ತಿರಬೇಕು. ನೋಡಿ, ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು? ಗ್ರೇಟ್ ಬ್ಯಾರಿಯರ್ ರೀಫ್. ಹಾಗಾದರೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಕೆಟಗರಿಗೆ ಸೇರಿದೆ? ಇದು ಹವಳ ದಿನ್ನೆ ಆಗಿರುತ್ತೆ ಅಥವಾ ಕೊರೆಲ್ ಮೌಂಟೇನ್ ಅಂತ ಕರೆಯೋದು. ಈ ಸಾಗರ ಅಥವಾ ಸಮುದ್ರ ಭಾಗದಲ್ಲಿ ಮೈಕ್ರೋ ಆರ್ಗನಿಸಮ್, ಮೈಕ್ರೋ ಪ್ಲಾಂಟ್ಸ್ಗಳು ಕಂಡುಬರ್ತಾವೆ. ಅವು ಏನಾಗ್ತಾವಪ್ಪ ಅಂದರೆ ಆ ಸಾಗರ ಸಮುದ್ರದಲ್ಲಿರುವಂತಹ ಸಸ್ಯ ಅಥವಾ ಪ್ರಾಣಿ ಸಂಕುಲಗಳಿರ್ತಾವಲ್ಲ, ಅವು ಡೆತ್ ಆಗಿ ಅವು ಏನಾಗ್ತಾವಪ್ಪ ಅಂದರೆ ಒಂದು ಕಡೆ ಬಂದು ಗುಡ್ಡೆ ಹಾಕ್ಕೊಳ್ತವೆ. ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಅವುಗಳಿಂದ ನಿರ್ಮಾಣವಾಗಿರುವಂತಹ ಒಂದು ದ್ವೀಪವನ್ನು ಏನಂತ ಕರಿತೀವಿ? ಹವಳ ದಿನ್ನೆ ಅಂತ ಕರಿತೀವಿ. ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಇದೆಯಲ್ಲ, ಏನೆಲ್ಲ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇದು ಒಟ್ಟು 2000 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಟೋಟಲ್ ಲೆಂತ್ ಆಫ್ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದರೆ 2000 ಕಿಲೋಮೀಟರ್ ಉದ್ದ ಇರೋದು. ಆಸ್ಟ್ರೇಲಿಯಾದ ಯಾವುದಿದೆ ಅಂದರೆ ದಕ್ಷಿಣೋತ್ತರವಾಗಿ ಅಂದರೆ ಈ ಭಾಗದಲ್ಲಿ ಇದೆ ಅಂತ. ಕೆಲವೊಂದು ಎಕ್ಸಾಮಲ್ಲಿ ಪೂರ್ವ ಅಂತ ಕೊಟ್ಟಿದ್ದಾನೆ, ಅಥವಾ ಈ ಭಾಗ ಅಂತ ಕೇಳಿದರೆ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತೆ. ಈಸ್ಟರ್ನ್ ಅಥವಾ ನಾರ್ತ್ ಈಸ್ಟಲ್ಲಿ ಕಂಡುಬರುವಂತಹ ಒಂದು ಕೊರೆಲ್ ಮೌಂಟೇನ್ ಆಗಿರುತ್ತೆ. ಇದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ಹವಳ ದಿಬ್ಬ ಅಂತಾನೆ ಕರೆಯೋದು. ವರ್ಲ್ಡ್ ಲಾರ್ಜೆಸ್ಟ್ ಆರ್ ಲಾಂಗೆಸ್ಟ್ ಕೊರಿಯಲ್ ರೀಫ್ ಯಾವುದು ಅಂತ ಕೇಳಿದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್. ಇದು ಆಸ್ಟ್ರೇಲಿಯಾ ಖಂಡದ ಒಂದು ವಿಶೇಷವಾದಂತಹ ಒಂದು ಪ್ರಾಕೃತಿಕ ಲಕ್ಷಣ ಅಂತಾನೆ ನೋಡ್ಬೋದು. ನೋಡಿ, 12ನೇ ಪ್ರಶ್ನೆಗೆ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೋಡಿ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನ ಆಸ್ಟ್ರೇಲಿಯಾದಲ್ಲಿ ಏನೆಂದು ಕರೆಯುತ್ತಾರೆ? ನೋಡಿ, ಯಾವಾಗಲೂ ಕೂಡ ಇಡೀ ವರ್ಲ್ಡಿಗೆ ಸಂಬಂಧಪಟ್ಟಂತೆ ಉಷ್ಣ ವಲಯದ ಹುಲ್ಲುಗಾವಲು ಅಂದರೆ ಈ ಭಾಗದಲ್ಲಿ ಕಂಡುಬರುತ್ತೆ. ಇದನ್ನು ಟ್ರಾಪಿಕಲ್ ಗ್ರಾಸ್ ಅಂತಾನೂ ಕೂಡ ಕರಿತೀವಿ, ಉಷ್ಣ ವಲಯದ ಹುಲ್ಲುಗಾವಲು. ಆಲ್ಮೋಸ್ಟ್ ಉಷ್ಣ ವಲಯದ ಹುಲ್ಲುಗಾವಲನ್ನ ಜಗತ್ತಿನಲ್ಲಿ ಏನಂತ ಕರೀತಾರಪ್ಪ ಅಂದರೆ ಸವನ್ನಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸವನ್ನಾ. ಉಷ್ಣ ವಲಯದ ಹುಲ್ಲುಗಾವಲನ್ನ ಜಗತ್ತಿನಲ್ಲಿ ಕರೆಯುವಂಥ ಹೆಸರು ಸವನ್ನಾ. ಆಲ್ಮೋಸ್ಟ್ ಕರಿತೀವಿ ಸವನ್ನಾ ಅಂತಾನೆ. ಆದರೆ ಈ ಒಂದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿದೆ ಅಂದರೆ ಟೆಂಪರೇಟ್ ಗ್ರಾಸ್ ಇದೆಯಲ್ಲ, ಅದನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಟೆಂಪರೇಟ್ ಗ್ರಾಸ್ ಅನ್ನು ಅದನ್ನು ಆಸ್ಟ್ರೇಲಿಯಾದಲ್ಲಿ ಯಾವ ಹೆಸರಿಂದ ಕರಿತೀವಿ? ಕಾಮೆಂಟ್ ಮಾಡ್ಬೋದಾ? ಆಸ್ಟ್ರೇಲಿಯಾದಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನ ಏನೆಂದು ಕರೆಯುತ್ತಾರೆ? ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಮಾಡಿ. ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಡೌನ್ಸ್ ಅಂತ ಹೇಳಿ ಕರಿತೀವಿ. ಡೌನ್ಸ್. ಈ ಡೌನ್ಸ್ ಹುಲ್ಲು ಇದೆಯಲ್ಲ, ಇದು ಒಣಗೋದಿಲ್ಲ, ಇದು ಕಂಪ್ಲೀಟ್ ಆಗಿ ಡ್ರೈ ಆಗಲ್ಲ. ಇದು ಸ್ವಲ್ಪ ಹಚ್ಚ ಹಸಿರಾಗಿರುತ್ತೆ. ಹಸಿರಾಗಿರೋದ್ರಿಂದ ಈ ಒಂದು ಹುಲ್ಲುಗಾವಲಿನಲ್ಲಿ ಕುರಿ ಸಾಕಾಣಿಕೆ ಹೆಚ್ಚು ಕಂಡು ಬರ್ತವೆ. ಆಸ್ಟ್ರೇಲಿಯಾದಲ್ಲಿ ಒಂದು ತಳಿಯ ಕುರಿಯನ್ನು ಸಾಕ್ತಾರೆ. ಆ ತಳಿ ಯಾವುದಪ್ಪ ಅಂದರೆ ಮರಿನೋ ಎನ್ನುವಂತಹ ತಳಿಯ ಕುರಿಯನ್ನು ಸಾಕ್ತಾರೆ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ಮರಿನೋ ಎನ್ನುವಂತಹ ತಳಿಯ ಕುರಿಯನ್ನು ಆಸ್ಟ್ರೇಲಿಯಾದಲ್ಲಿ ಸಾಕೋದ್ರಿಂದ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಣ್ಣೆ ಪ್ರೊಟೆಕ್ಷನ್ ಮಾಡುವಂತಹದ್ದು ಯಾವ ರಾಷ್ಟ್ರ ಅಂತ ಕೇಳಿದರೆ ಆಸ್ಟ್ರೇಲಿಯಾದಲ್ಲಿ. ಯಾಕಂದರೆ ಮರಿನೋ ತಳಿಯ ಕುರಿಯನ್ನು 2 ಉದ್ದೇಶಕ್ಕೋಸ್ಕರ ಸಾಕ್ತಾರೆ. ಒಂದು ಮಾಂಸನೂ ಆಗುತ್ತೆ, ಉಣ್ಣೆನೂ ಕೂಡ ಉತ್ಪಾದನೆ ಆಗುತ್ತೆ. ಆ ಕುರಿಗಳನ್ನು ಅತಿ ಹೆಚ್ಚು ಸಾಕೋದು ಯಾವ ಒಂದು ಗ್ರಾಸಲ್ಲಿ ಅಂತ ಕೇಳಿದಾಗ ಟೆಂಪರೇಟ್ ಗ್ರಾಸ್ ಅಥವಾ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿನಲ್ಲಿ ಸಾಕ್ತಾರೆ. ಹಾಗಾದರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಆಸ್ಟ್ರೇಲಿಯಾದಲ್ಲಿ ಏನಂತ ಕರೀತಾರಪ್ಪ ಅಂದರೆ ಡೌನ್ಸ್ ಅಂತಾನೆ ಕರೆಯುವಂಥದ್ದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ, ಡೌನ್ಸ್ ಅಂತೇಳಿ. ನೀವು ಕಾಮೆಂಟಲ್ಲಿ ಬೇಕಾದರೆ ದಕ್ಷಿಣ ಆಫ್ರಿಕಾದಲ್ಲಿ ಏನಂತ ಕರೀತಾರೆ, ಏಷ್ಯಾದಲ್ಲಿ ಏನಂತ ಕರೀತಾರೆ, ಹಾಗೆ ಉತ್ತರ ಅಮೆರಿಕ ಖಂಡದಲ್ಲಿ ಏನಂತ ಕರೀತಾರೆ, ಯಾವುದನ್ನು? ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು. ಅದನ್ನು ಕಾಂಟಿನೆಂಟ್ ಅಥವಾ ರಾಷ್ಟ್ರದ ಹೆಸರನ್ನು ಬರೆದು ಕಾಮೆಂಟನ್ನು ಹಾಕಿ ಇಂತಹ ರಾಷ್ಟ್ರದಲ್ಲಿ ಈ ಹೆಸರು ಕರೀತಾರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಅಂತೇಳಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಪೆಂಗ್ವಿನ್ಗಳು ತಮ್ಮ ಸಂತಾನ ಅಭಿವೃದ್ಧಿಗಾಗಿ ಕಲ್ಲು ಪೊಟರೆಗಳಲ್ಲಿ ನಿರ್ಮಿಸಿಕೊಂಡಂತಹ ಗೂಡುಗಳಿಗೆ ಡ್ಯಾಶ್ ಎನ್ನುತ್ತಾರೆ. ಈಗ ಜಗತ್ತಿನಲ್ಲಿ ಅತಿ ಹೆಚ್ಚು ಪೆಂಗ್ವಿನ್ಗಳು ಕಂಡುಬರುವಂಥದ್ದು ಯಾವ ಖಂಡದಲ್ಲಿ ಅಂತ ಕೇಳಿದರೆ ಅಂಟಾರ್ಟಿಕಾ ಖಂಡದಲ್ಲಿ. ಆ ಅಂಟಾರ್ಟಿಕಾ ಖಂಡದಲ್ಲಿ ಪೆಂಗ್ವಿನ್ಗಳ ನಾಡು ಅಂತಾನೆ ಕರಿತೀವಿ. ಲ್ಯಾಂಡ್ ಆಫ್ ಪೆಂಗ್ವಿನ್ ಅಂತೇಳಿ ಅಂಟಾರ್ಟಿಕಾ ಖಂಡವನ್ನು ಕರಿತೀವಿ. ಶೀತಲ ಖಂಡ, ಕೋಲ್ಡ್ ಕಾಂಟಿನೆಂಟ್ ಅಂತಾನೆ ಕೂಡ ಕರಿತೀವಿ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದರೆ ಅಂಟಾರ್ಟಿಕಾ ಖಂಡ. ಕೃಷಿಗೆ ಯೂಸ್ ಇಲ್ಲ, ಮನುಷ್ಯರ ವಾಸವಾಗೋದಕ್ಕೆ ಯೂಸ್ ಇಲ್ಲ ಅಂತಹ ಒಂದು ಕಾಂಟಿನೆಂಟ್ ಯಾವುದಪ್ಪ ಅಂದರೆ ಅಂಟಾರ್ಟಿಕಾ. ಯಾಕಂದರೆ ಸಂಪೂರ್ಣವಾಗಿ ಐಸಿಂದ ಕೂಡಿರುವಂತಹ ಒಂದು ಖಂಡವಾಗಿರುತ್ತೆ. ಹಾಗಾಗಿ ಈ ಅಂಟಾರ್ಟಿಕಾ ಖಂಡದಲ್ಲಿ ಪೆಂಗ್ವಿನ್, ಸೀಲ್, ತಿಮ್ಮಿಂಗ್ಲಗಳ ಸಂಖ್ಯೆ ಹೆಚ್ಚು ಕಂಡುಬರ್ತಾವೆ. ಅದರಲ್ಲಿ ಈ ಪೆಂಗ್ವಿನ್ಗಳು
ತನ್ನ ಸಂತಾನವನ್ನು ಅಭಿವೃದ್ಧಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಗೂಡು ಕಟ್ಟಿರುತ್ತೆ. ಅಲ್ಲಿ ಕಲ್ಲು ಬಂಡೆಗಳಿರ್ತಾವಲ್ಲ, ಆ ಕಲ್ಲು ಬಂಡೆಗಳ ಸಂಧಿಗಳಲ್ಲಿ ಒಂದು ಗೂಡು ಇರುತ್ತೆ. ಆ ಗೂಡನ್ನು ಏನಂತ ಕರೀತಾರಪ್ಪ ಅಂದರೆ ರೂಕರಿ ಅಂತ ಕರೀತಾರೆ. ಏನಂತ ಕರಿತೀವಿ ಅದನ್ನು? ರೂಕರಿ ಅಂತ. ಅರ್ಥ ಆಯ್ತಲ್ಲ? ರೂಕರಿ ಅಂದರೆ ಏನು? ಪೆಂಗ್ವಿನ್ಗಳು ತಮ್ಮ ಸಂತಾನ ಅಭಿವೃದ್ಧಿಗಾಗಿ ಕಟ್ಟಿರುವಂತಹ ಒಂದು ಗೂಡಿಗೆ ಕರೆಯುವಂತಹ ಹೆಸರು ರೂಕರಿ ಅಂತ. ಈ ರೂಕರಿ ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ ಯಾವುದು? ನೋಡಿ, ಪ್ರಪಂಚದಲ್ಲೇ ಅತಿ ಕಡಿಮೆ ಉಷ್ಣಾಂಶ ದಾಖಲಿಸುವಂತಹ ಸ್ಥಳ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂಥದ್ದು. ಆ ಪ್ಲೇಸ್ ಯಾವುದು ಅಂಥೇಳಿ ಗೊತ್ತಿದ್ರೆ ಕಾಮೆಂಟನ್ನು ಮಾಡಿ. ಈಗ ಪ್ರಪಂಚದಲ್ಲೇ ಅತಿ ಕಡಿಮೆ ಉಷ್ಣಾಂಶ ಇರುವಂತಹ ಸ್ಥಳ ಯಾವುದು ಅಂತ ನೋಡಿದಾಗ, ಈಗ ಗ್ಲೋಬನ್ನು ತಗೊಂಡಾಗ ಇದು ಸೌತ್ ಅಂಟಾರ್ಟಿಕಾ, ಇದು ದಕ್ಷಿಣ ಧ್ರುವ, ಸೌತ್ ಪೋಲ್ ಅಂತ ಕರಿತೀವಿ. ಏನಿದು? ಸೌತ್ ಪೋಲ್, ದಕ್ಷಿಣ ಧ್ರುವ. ಆ ದಕ್ಷಿಣ ಧ್ರುವಕ್ಕೆ ಸಮೀಪದಲ್ಲಿರುವಂತಹ ಒಂದು ಪ್ಲೇಸ್ ಅದು. ಆ ಪ್ಲೇಸ್ ಯಾವುದಪ್ಪ ಅಂತ ಕೇಳಿದರೆ ನೋಡಿ, ವೋಸ್ಟೋಕ್ ಅಂಥೇಳಿ. ಈ ವೋಸ್ಟೋಕ್ ಅಂತ ಇದೆಯಲ್ಲ, ಇದು ಪ್ರಪಂಚದಲ್ಲೇ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವಂತಹ ಒಂದು ಸ್ಥಳ. ಟೆಂಪ್ರೇಚರ್ ಎಷ್ಟಿರುತ್ತಪ್ಪ ಅಂದರೆ -89 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಇರೋದು. ಇಡೀ ವರ್ಲ್ಡಲ್ಲೇ ಕೋಲ್ಡೆಸ್ಟ್ ಪ್ಲೇಸ್ ಅಂತ ಕರಿತೀವಿ ಇದನ್ನು. ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ? ಅಂಟಾರ್ಟಿಕಾ ಖಂಡ. ನಿಯರೆಸ್ಟ್ ಇರೋದು ಎಲ್ಲಿ? ಸೌತ್ ಪೋಲಿಗೆ ನಿಯರೆಸ್ಟ್ ಇದೆ. ಈ ವೋಸ್ಟೋಕ್ ಇದೆಯಲ್ಲ, ಅದು ರಷ್ಯಾದ ಒಂದು ಸಂಶೋಧನಾ ಕೇಂದ್ರ ಇದೆ. ರಷ್ಯನ್ ರಿಸರ್ಚ್ ಸೆಂಟರ್ ಇದೆ ವೋಸ್ಟೋಕ್ ಬಳಿ. ರಷ್ಯಾದ ವಿಜ್ಞಾನಿಗಳು ಅಲ್ಲಿ ಸಂಶೋಧನೆ ಮಾಡ್ತಾರೆ ಅಂಟಾರ್ಟಿಕಾ ಖಂಡದಲ್ಲಿ. ಅಂಟಾರ್ಟಿಕಾ ಖಂಡವನ್ನು ವಿಜ್ಞಾನಿಗಳ ಖಂಡ ಅಂತಲೂ ಕೂಡ ಕರಿತೀವಿ, ಸೈಂಟಿಸ್ಟ್ ಕಾಂಟಿನೆಂಟ್ ಅಂತೇಳಿ. ಯಾಕಂದರೆ ಆ ಖಂಡವನ್ನು ನಾವು ಬಳಸ್ಕೊಳ್ಳೋದು ಓನ್ಲಿ ರಿಸರ್ಚ್ ಪರ್ಪಸ್ಸಿಗಷ್ಟೇ, ಬೇರೆ ಏನಕ್ಕೂ ಬರಲ್ಲ ಆ ಕಾಂಟಿನೆಂಟು. ಹಾಗಾಗಿ ಇದನ್ನು ವಿಜ್ಞಾನಿಗಳ ಖಂಡ ಅಂತಲೂ ಕೂಡ ಕರಿತೀವಿ. ಯಾವುದನ್ನು? ಅಂಟಾರ್ಟಿಕಾ ಕಾಂಟಿನೆಂಟು. ಅಲ್ಲಿರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ವೋಸ್ಟೋಕ್ ಅಂತ ಕರಿತೀವಿ. -89 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಅಲ್ಲಿ ಟೆಂಪ್ರೇಚರ್ ಕಂಡು ಬರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ, ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆಗಿರುತ್ತೆ. ಅಂಟಾರ್ಟಿಕಾ ಖಂಡದಲ್ಲಿ ಭಾರತ ಸ್ಥಾಪಿಸಿದ ಸಂಶೋಧನಾ ಕೇಂದ್ರಗಳಲ್ಲಿ ಮೊದಲನೆಯದು ಯಾವುದು? ಈಗ ಅಂಟಾರ್ಟಿಕಾ ಖಂಡದಲ್ಲಿ ಭಾರತೀಯ ವಿಜ್ಞಾನಿಗಳು ಕೂಡ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಕೇಂದ್ರವನ್ನು ನಾವು ಸ್ಥಾಪಿಸಿದ್ದೀವಿ? ಇಲ್ಲಿ 3 ಕೇಂದ್ರಗಳು ಕಂಡು ಬರ್ತಾವೆ. ಏನಾದ್ರು ಆನ್ಸರ್ ಮಾಡ್ತೀರಾ? ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಆಲ್ರೆಡಿ ಕ್ವಶನ್ಸ್ ಡಿಸ್ಪ್ಲೇ ಆಗಿದೆ ನಿಮಗೆ. ಅಂಟಾರ್ಟಿಕಾ ಖಂಡದ ಭಾರತದ ಸಂಶೋಧನಾ ಕೇಂದ್ರ ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ನಿರ್ಮಾಣ ಆಗ್ತಾ ಇರೋಂಥದ್ದು ಯಾವುದು ಅಂತ ನೋಡಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕೂಡ ನೋಡ್ಬಿಡೋಣ. ನೋಡಿ, ಫಸ್ಟ್ ಕೇಂದ್ರ ಯಾವುದಪ್ಪ ಅಂದರೆ ದಕ್ಷಿಣ ಗಂಗೋತ್ರಿ ಅಂತ. ಭಾರತೀಯರು ಅಂಟಾರ್ಟಿಕಾ ಖಂಡದಲ್ಲಿ ಸ್ಥಾಪಿಸಿದಂತಹ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ ಅಂತ. ಈ ದಕ್ಷಿಣ ಗಂಗೋತ್ರಿ ಫಸ್ಟ್ ಸ್ಥಾಪನೆ ಆಯಿತು, ಆದರೆ ಈಗ ಅಲ್ಲಿ ರಿಸರ್ಚ್ ನಡೀತಾ ಇಲ್ಲ. ಹಾಗಾದರೆ ಆ ಕೇಂದ್ರ ಈಗ ಏನು ಮಾಡ್ಕೊಂಡಿದ್ದೀವಪ್ಪ ಅಂದರೆ ಸ್ಟೋರ್ ರೂಮ್ ಅಥವಾ ಗೋಡನ್ ಟೈಪಲ್ಲಿ ಮಾಡ್ಕೊಂಡಿದ್ದೀವಿ. ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ದಕ್ಷಿಣ ಗಂಗೋತ್ರಿಯನ್ನು ಇಟ್ಕೊಂಡಿರೋದು. ಎರಡನೇ ಕೇಂದ್ರ ಯಾವುದಪ್ಪ ಅಂದರೆ ಮೈತ್ರಿ ಅಂತೇಳಿ, ಅಲ್ಲಿ ಸಂಶೋಧನೆ ನಡೀತಾ ಇರುವಂಥ ಕೇಂದ್ರವಾಗಿರುತ್ತೆ. ನೆಕ್ಸ್ಟ್ ಮೂರನೇದು ಮಾಡಿಕೊಂಡಿರೋದು ಯಾವುದಪ್ಪ ಅಂದರೆ ಭಾರತಿ ಅಂತ ಹೆಸರು ಕೊಟ್ಟಿದ್ದೀವಿ. ಈ 3 ಕೂಡ ಅಂಟಾರ್ಟಿಕಾ ಖಂಡದಲ್ಲಿ ಭಾರತೀಯರು ನಿರ್ಮಿಸಿರುವಂತಹ ಒಂದು ಸಂಶೋಧನಾ ಕೇಂದ್ರಗಳು ಅನ್ನೋದು ಗೊತ್ತಿರಬೇಕಾಗತ್ತೆ ನಿಮಗೆ. ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ ಅಂತ. ಹಾಗೆ ಆ ಮೈತ್ರಿ ಬಳಿ ಪ್ರಿಯದರ್ಶಿನಿ ಅಂತ ಒಂದು ಸಿಹಿ ನೀರಿನ ಸರೋವರವನ್ನು ಕೂಡ ಭಾರತೀಯರು ನಿರ್ಮಿಸಿದ್ದಾರೆ. ಸಿಹಿ ನೀರಿನ ಸರೋವರ, ಫ್ರೆಶ್ ವಾಟರ್ ಲೇಕ್ ಅಂತ ಕರೀತೀವಿ. ಅದು ಎಲ್ಲಿದೆಯಪ್ಪ ಅಂದರೆ ನಿಯರ್ ಮೈತ್ರಿ ಬಳಿ ಇರುವಂಥದ್ದು. ಓಕೆ, ನೋಡಿ, ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ಸ್ಗಳು. ನಾವು EVS-ಗಾರೇ ತೊಗೋಬೋದು ಅಥವಾ ಜನರಲ್ ಪೇಪರಿಗೂ ಕೂಡ ಯೂಸ್ ಆಗುತ್ತೆ. ನಿಮಗೆ GK ಕೂಡ ಇರುತ್ತಲ್ಲ, ಅಲ್ಲೂ ಕೂಡ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಸ್ನೇಹಿತರೆ, ಇಷ್ಟು ಕಾನ್ಸೆಪ್ಟನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಟ್ಕೊಂಡು ಅನಾಲಿಸಿಸ್ ಮಾಡೋಣ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಪ್ರಶ್ನೆ ಕೇಳ್ತಾ ಹೋಗಿದ್ದೀನಿ, ಮೊದಲೇ ಆನ್ಸರ್ ಮಾಡಿ. ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.